ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಸಮಾವೇಶ. ಸಚಿವ ನಾಗೇಂದ್ರ ಹಾಗೂ ಜಿಲ್ಲೆಯ ಶಾಸಕರಿಂದ ಉದ್ಘಾಟನೆ. ನೂತನವಾಗಿ ನಿರ್ಮಾಣವಾಗಲಿದೆ ಅತ್ಯಾಧುನಿಕ ಮಾದರಿಯ ಕ್ರೀಡಾ ಸಮುಚ್ಚಯ, ಜಿಮ್ ಕಟ್ಟಡ. ಭೂಮಿ ಪೂಜೆ ನೆರವೇರಿಸಿದ ಸಚಿವ ಬಿ ನಾಗೇಂದ್ರ. ಗೋಮಾಳ ಸರ್ಕಾರಿ ಜಮೀನಿನಲ್ಲಿ ವಾಸವಿರುವ ಫಲಾನುಭವಿಗಳು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ ಸಚಿವ ಶಿವರಾಜ್ ತಂಗಡಗಿ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಚಿವ ನಾಗೇಂದ್ರ ಸೇರಿದಂತೆ ಜಿಲ್ಲೆಯ ಶಾಸಕರು ಉದ್ಘಾಟನೆ ಮಾಡಿದರು. ನಗರದ ಮೋಕ ರಸ್ತೆಯ ಸುವರ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಮೈದಾನದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ ನಾಗೇಂದ್ರ ಸೇರಿದಂತೆ ಜಿಲ್ಲೆಯ ಶಾಸಕರು ನೆರವೇರಿಸಿದರು. ಸಾಂಕೇತಿಕವಾಗಿ ಅರ್ಹ ಫಲಾನುಭವಿಗಳಿಗೆ ಯುವ ನಿಧಿ ಯೋಜನೆಯ ಹಣವನ್ನು ಚೆಕ್ ಮೂಲಕ ವಿತರಣೆ ಮಾಡಿದರು. ನಂತರ ಒಬ್ಬೊಬ್ಬರಾಗಿ ಶಾಸಕರು, ಸಚಿವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಇವತ್ತು ಈಗಾಗಲೇ ಕೂಡ ಸಮಯ ಜಾಸ್ತಿ ಆಗಿದೆ. ಆದರೂ ಕೂಡ ತಾವೆಲ್ಲರೂ ಮಹಿಳಾ ಮಣಿಗಳು ಇಷ್ಟೊತ್ತು ಕುಂತಿರೋದೇ ಬಹಳ ಒಂದು ದೊಡ್ಡ ಒಂದು ಕತೆ ಅನ್ನುವಂಥ ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಬಳ್ಳಾರಿಯಲ್ಲಿ ಏನಮ್ಮ ಕರೆಕ್ಟ್ ಅಲ್ಲ? ಇಷ್ಟೊತ್ತು ಕುಂತಿರೋದೇ ಜಾಸ್ತಿ. ಅದಕ್ಕೆ ನಮ್ಮ ಮಹಿಳಾ ಮಣಿಗಳ ಎಲ್ಲರಿಗೂ ಕೂಡ ಜಯವಾಗಲಿ ಅಂತೇಳಿ ಒಂದು ಘೋಷಣೆಯನ್ನು ಕೂಗ್ತಾ ಇದ್ದೇನೆ. ಇಷ್ಟು ಉರು ಬಿಸಿಲಲ್ಲಿ ಕೂಡ ನಮ್ಮ ಜಿಲ್ಲೆಯಿಂದ ಅನೇಕ ಜನರು, ಮಹಿಳೆಗಳು, ಮುಖ್ಯವಾಗಿ ಮಹಿಳೆಯರು ನಮ್ಮ ಸರ್ಕಾರದ 5 ಗ್ಯಾರಂಟಿಗಳಿಗೆ ನಮಗೆ ಬಂದಿದೆ ಅನ್ನುವಂಥ ವಿಚಾರವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದೀವಿ ಅನ್ನುವಂಥ ವಿಚಾರಕ್ಕೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ, ಸರ್ಕಾರದ ವತಿಯಿಂದ ಈ ಒಂದು 5 ಗ್ಯಾರಂಟಿಗಳ ಯೋಜನೆಗಳ ಯಶಸ್ವಿಯ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಪೂಜ್ಯ ಮಹಾಪೌರರಾಗಿರುವಂಥ ಶ್ವೇತಾ ಅವರೇ ಮತ್ತು ನಗರ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರೇ ಮತ್ತು ಕಂಪ್ಲಿ ಶಾಸಕರಾಗಿರುವಂಥ ಸೋದರರಾಗಿರುವಂಥ ಜೆ.ಎನ್. ಗಣೇಶ್ ಅವರೇ, ಮತ್ತೊಬ್ಬ ಅಣ್ಣನರಾಗಿರುವಂಥ ನಾಗರಾಜ್ ಅಣ್ಣನವರೇ, ತಿರುಗುಪ ಶಾಸಕರಾಗಿರುವಂಥ ನಾಗರಾಜ್ ಅಣ್ಣನವರೇ ಮತ್ತು ಈಗ ತಾನೇ ಆಗಮಿಸಿರುವಂಥ ಶಾಸಕರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ತುಕಾರಾಮ್ ಅಣ್ಣನವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಕಾರ್ಪೊರೇಟರ್ಗಳೇ ಮತ್ತು ಮೊನ್ನೆ ತಾನೇ ಬುಡ ಅಧ್ಯಕ್ಷರಾಗಿರುವಂಥ ನನ್ನ ಮಿತ್ರರಾಗಿರುವಂಥ ಜೆ.ಎಸ್. ಆಂಜನೇಯ ಅವರೇ, ಇವತ್ತು ನನಗಿಂತ ಪೂರ್ವದಲ್ಲಿ ಮಾತಾಡಿದಂಥ ಎಲ್ಲ ಮಹನೀಯರು ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಕೂಡ ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಬಹಳ ಜನರು ಈ ಒಂದು ಗ್ಯಾರಂಟಿಗಳನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಬೇರೆ ಪಕ್ಷದವರು, ನಮ್ಮ ಎದುರಾಳಿಗಳು ಬಹಳಷ್ಟು ಪ್ರಚಾರ ಮಾಡ್ತಾ ಇದ್ರು, ಎಲ್ಲ ಬುರುಡೆ ಬಿಡ್ತಾರೆ, ಏನು ಮಾಡಲ್ಲ ಅಂತೇಳಿ. ಆದರೆ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತಗಳನ್ನ 135 ಸ್ಥಾನಗಳನ್ನ ಗೆದ್ದು ಇವತ್ತು ಇಡೀ ದೇಶನೇ ನಮ್ಮ ಕರ್ನಾಟಕದತ್ತ ತಿರುಗಿ ನೋಡುವಂತ ಒಂದು ಕಾರ್ಯವನ್ನ ನಮ್ಮ ಸರ್ಕಾರ, ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತೇಳಿ ಇಡೀ ದೇಶನೇ ನಮ್ಮ ಕರ್ನಾಟಕದತ್ತ ನೋಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಮೊದಲೆಲ್ಲ ಕೂಡ ಬೇರೆ ಬೇರೆ
ಬೇರೆ ಬೇರೆ ರಾಜ್ಯಗಳನ್ನು ನಾವು ಮಾದರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ವಿ. ಆದರೆ ಕರ್ನಾಟಕದ 5 ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇಡೀ ದೇಶನೇ ಕೂಡ ಕರ್ನಾಟಕ ಮಾದರಿ ಮಾಡಬೇಕಂತೇಳಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರದವರು ಕೂಡ ಇವತ್ತು ನಮ್ಮ ಕರ್ನಾಟಕದ ಕೊಟ್ಟಿರುವಂಥ ಒಂದು ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಅವರು ಮಾಡ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಬಹುಶಃ ತಾಯಂದರು, ಇಲ್ಲಿ ಬಂದಿರುವಂಥ ಅನೇಕ ಜನರು ಇವತ್ತು ನಮ್ಮ ಪಕ್ಷದ ಪರವಾಗಿರ್ಬೋದು, ಬೇರೆ ಪಕ್ಷದವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಬಂದು ಸರ್ಕಾರಕ್ಕೆ ಒಂದು ಒಳ್ಳೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಮಹಿಳಾ ಮಣಿಗಳು. ಇವತ್ತು 5 ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿಯಾಗಿ ಬಹಳಷ್ಟು ಅದ್ಭುತವಾಗಿ ಕಾರ್ಯ ಮಾಡಿರುವಂಥ ಒಂದು ಗ್ಯಾರಂಟಿಯಲ್ಲಿ ಮಾನ್ಯ ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಬೆಳಗಾಮಲ್ಲಿ ಅನ್ಕೊಂತೀನಿ ನಮ್ಮ ಗೃಹಲಕ್ಷ್ಮಿಯನ್ನ ಬಿಡುಗಡೆ ಮಾಡಿದ್ದು. ಬಹುಶಃ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಒಬ್ಬ ಮಹಿಳೆಗೆ, ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಅಂದರೆ ಯಜಮಾನಿಗೆ 2,000 ರೂಪಾಯಿ ಇವತ್ತು ಘೋಷಣೆ ಮಾಡಿದಾಗ ಅವತ್ತಿನ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳಾ ಮಣಿಗಳು ಈ ಸರ್ಕಾರ ಬಂದ ಮೇಲೆ ನಮಗೆ ಕೊಡ್ತಾರ ಅಂತ ಹೇಳಿ ಬಹಳ ಒಂದು ದೊಡ್ಡ ಡೌಟ್ ಇತ್ತು. ಆದರೆ ಸರ್ಕಾರ ಬಂದ ಕೂಡಲೇ ಇವತ್ತು ಮೊದಲನೇ ಗ್ಯಾರಂಟಿಯಾಗಿ ಇವತ್ತು ಗೃಹಲಕ್ಷ್ಮಿಯ ಜೊತೆಗೆ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುವಂಥದ್ರ ಜೊತೆಗೆ ಮತ್ತೊಂದು ಮಹಿಳೆಗಳನ್ನ ಸಬಲೀಕರಣ, ಅವರು ಸಶಕ್ತರಾಗಿ ಮಾಡಬೇಕಂತೇಳಿ ಇವತ್ತು ತಿಳಿದು ಇವತ್ತು ಪ್ರತಿಯೊಬ್ಬ ರಾಜ್ಯದಲ್ಲಿರುವಂಥ ಮಹಿಳಾ ಮಣಿಗಳಿಗೆ ರಾಜ್ಯದಲ್ಲಿ ಎಲ್ಲಿಂದ ಬೇಕಾದರೂ ಎಲ್ಲಿ ಸುತ್ತಾಡಿದ್ರು ಕೂಡ ಫ್ರೀಯಾಗಿ ಶಕ್ತಿ ಯೋಜನೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಒಂದು ಯೋಜನೆ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು DK ಶಿವಕುಮಾರ್ ಸಾಹೇಬರ ಕೊಟ್ಟಿದೆ ಅಂತೇಳಿ ಹೆಗ್ಗಳಿಕೆ ಅಂತೇಳಿ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ ಬಂಧುಗಳು. ಇವತ್ತು ಬಹುಶಃ ತಾಯಂದಿರು ಕಳೆದ ಸಂದರ್ಭದಲ್ಲಿ ಕೂಡ ಬಹಳ ಜನರು ತಮ್ಮ ಮಹಿಳಾ ಮಣಿಗಳು ಮದುವೆಯಾಗಿ ಒಂದೂರಿಂದ ಒಂದೂರಿಗೆ ಬಂದಾಗ ತಮ್ಮ ಹುಟ್ಟೂರಿಗೆ ಹೋಗ್ಬೇಕಂದ್ರೆ, ತಮ್ಮ ತಾಯಿಯವ್ರ ಜೊತೆಗೆ ಹೋಗ್ಬೇಕಂದ್ರೆ, ತಮ್ಮ ಸೋದರರ ಮನೆಗೆ ಹೋಗ್ಬೇಕಂದ್ರೆ ಬಹಳಷ್ಟು ಒಂದು ವರ್ಷಗಳ ಕಟ್ಲೆನೆ ಇವತ್ತು ಹೋಗಕ್ಕಾಗ್ತಾ ಇದ್ದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಈ ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಬ್ಬ ಮಹಿಳೆ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಡಂತ ಹೋದಾಗ ಆ ಮಹಿಳಾ ಮನೆಗಳಲ್ಲಿ ಆ ಮಖದಲ್ಲಿ ನೋಡುವಂಥ ಆನಂದ ನೋಡಬೇಕು. ಇವತ್ತು ನನ್ನ ಅಣ್ಣ, ನನ್ನ ಅಪ್ಪ ನನಗೆ ದುಡ್ಡು ಕೊಡ್ತಾ ಇದ್ದಾರೆ, ನನ್ನ ಹುಟ್ಟೂರಿಗೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಬಹಳಷ್ಟು ಸಂತೋಷವಾಗಿ ಇವತ್ತು ಬಹಳ ಜನ ಮಹಿಳೆಯರು ಇವತ್ತು ಇಲ್ಲಿರುವಂಥವ್ರು ಕಳೆದ ಎಷ್ಟೋ ವರ್ಷಗಳಿಂದ ಬಿಟ್ಟು ಮನೆಗಳನ್ನು ತಮ್ಮ ತಾಯಂದರು ನೋಡ್ಲಾರ್ದನೆ, ತಮ್ಮ ಹುಟ್ಟೂರಿಗೆ ಹೋಗ್ಲಾರ್ದನೆ ಬಹಳ ಜನರು ಇವತ್ತು ಈ ಒಂದು ಶಕ್ತಿ ಯೋಜನೆ ಬಂದಮೇಲೆ ತಾವೆಲ್ಲರೂ ಕೂಡ ತಮ್ಮ ತವ್ರ ಮನೆಗಳಿಗೆ ಫ್ರೀಯಾಗಿ ಕರ್ನಾಟಕದಲ್ಲಿ ಓಡಾಡಿ ಬಂದಂಥ ಸಂದರ್ಭ ಐತೆನಮ್ಮ. ಹೋಗಿದ್ದೀರಮ್ಮ? ಎಲ್ಲರೂ ಹೋಗಿದ್ರಲ್ಲಮ್ಮ. ಯಾಕಂದ್ರೆ ಈ ಯೋಜನೆಯಲ್ಲಿ ತಾವು ಬಹಳ ವರ್ಷಗಳಿಂದ ನೋಡ್ಲಾರ್ದಂಥ ಜನಗಳನ್ನು ಕೂಡ, ಹಬ್ಬ ಹರಿದಿನಗಳಿಗೆ ಹೋಗ್ಲಾರ್ದಂಥವ್ರು ಕೂಡ ಇವತ್ತು ಶಕ್ತಿ ಯೋಜನೆ, ಫ್ರೀ ಯೋಜನೆಯಲ್ಲಿ ಇಟ್ಟಾಗ ತಾವೆಲ್ಲರೂ ಕೂಡ ಹೋಗಿ ಬಂದಿದ್ದಾರೆ. ಅದಕ್ಕೆಲ್ಲ ಕೂಡ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಸರ್ಕಾರಕ್ಕೆ ಬಂದೇ ಬರುತ್ತೆ ಅಂತೇಳಿ ಬಹಳ ದೊಡ್ಡ ವಿಶ್ವಾಸ ಐತೆ. ಇವತ್ತು ಬರೀ ಬಸ್ಗಳಲ್ಲಿ ಓಡಾಡ್ಲಿಕ್ಕೆ ಮಾತ್ರ ಅಲ್ಲ, ಆದ್ಮೇಲೆ ತಮ್ಮ ಮನೆಯಲ್ಲಿ ಬಹಳ ಜನರು ಕಳೆದ ಸಂದರ್ಭದಲ್ಲಿ, ನಾವು ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದಲ್ಲಿರುವಂಥ ಸರ್ಕಾರ ದಿನ ದಿನ ಗ್ಯಾಸ್ ಬೆಲೆ ಹೆಚ್ಚು ಮಾಡ್ತಾ ಇದ್ರು, ದಿನ ದಿನ ಅಡಿಗೆಯ ಅಕ್ಕಿ, ಬೇಳೆ, ಎಣ್ಣೆ ಇಂಥ ಪದಾರ್ಥಗಳ ಬಗ್ಗೆ ಕೂಡ ಜಾಸ್ತಿ ಮಾಡ್ತಾ ಇದ್ರು. ಮನೆಯಲ್ಲೂ ಕೂಡ ಬಹಳ ಜನರು ಒಂದು ಒಪ್ಪತ್ತನ್ನ ಅಡಿಗೆ ಮಾಡಿಕೊಂಡು ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ರು ಮನೆಯಲ್ಲಿ, ಬಹಳ ಜನ ಬಡವರು. ಆದರೆ ಅದನ್ನೆಲ್ಲ ಕೂಡ ನೋಡಿ ಇವತ್ತು ಗೃಹಲಕ್ಷ್ಮಿಯ ಮೂಲಕ ಒಬ್ಬ ತಾಯಿಗೆ 2,000 ರೂಪಾಯಿ ಕೊಟ್ಟರೆ ಆ ಮನೆಯಲ್ಲಿ ಕಷ್ಟ ದೂರ ಆಗುತ್ತೆ ಅಂತೇಳಿ ತಿಳಿದು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಿದ್ದಾರೆ ಬಂಧುಗಳೇ. ಇವತ್ತು 2,000ರಲ್ಲಿ ಏನಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಆದರೆ ಕೂಡ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಆ 2,000 ಎಷ್ಟು ಸಂತೋಷ ತಂದಿದೆ ಅಂದರೆ, ನಾನು ಮೊನ್ನೆ ನಮ್ಮ ಮೋಕದಲ್ಲಿ ನಡೆಯುವಂಥ ಜಾತ್ರೆಯಲ್ಲಿ ನಾನು ನೋಡಿದೆ. ಇವತ್ತು ನಮ್ಮ ಜನಕಮ್ಮಕ್ಕ ನಾನು ಜಾತ್ರೆಗೆ ಹೋದಾಗ ನೋಡ್ತಾ ಇದ್ದೆ, ಬಹಳ ಜನ ಹೆಣ್ಮಕ್ಳು ಏನು ಒಳ್ಳೆ ಸಿಂಗಾರ ಮಾಡ್ಕೊಂಡು, ಡ್ರೆಸ್ ಮಾಡಿಕೊಂಡು, ತಲೆಯಲ್ಲಿ ಒಂದು ಒಳ್ಳೆ ಹೂವನ್ನು ಇಟ್ಕೊಂಡು
ಜಾತ್ರೆಗೆ ಬಂದಿದ್ರು, ಮೋಕ ಜಾತ್ರೆಗೆ. ನಾನು ನಿಲ್ಸಿ ಕೇಳಿದೆ, ತಾಯಿ ಏನಮ್ಮ ಬಹಳ ಖುಷಿಯಿಂದ ಜಾತ್ರೆ ಮಾಡ್ತಾ ಇದ್ರಲ್ಲ ಈ ಸಾರಿ, ಕಳೆದ ಬಾರಿ ಯಾಕೆ ಬಹಳ ಡಲ್ ಆಗಿ ಮಾಡಿದ್ದೆ ಅಂತೇಳಿ. ಅಣ್ಣ ಇವತ್ತು ಹೇಳಿದ್ಲು, ನಿಜವಾಗ್ಲೂ ನನಗೆ ನಡೆದಂತ ಘಟನೆ ಇದು. ಮೋಕದಲ್ಲಿ ನಮಗೆ ಮಾನ್ಯ ಸರ್ಕಾರ ಕಳೆದ ಬಾರಿ ನಾವು ಬಹಳ ಆತಂಕದಿಂದ ಜಾತ್ರೆಯನ್ನು ಮಾಡ್ತಾ ಇದ್ವಿ. ಅಲ್ಲಿ ಇಲ್ಲಿ ದುಡ್ಡನ್ನ ಹೊಂದಾಣಿಕೆ ಮಾಡಿಕೊಂಡು ಮನೆ ಪಕ್ಕದ ಮನೆಯಲ್ಲಿ ಅವರು ಸಾಲ ಮಾಡಿಕೊಂಡು ಜಾತ್ರೆ ಮಾಡ್ತಾ ಇದ್ವಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ನಿಮ್ಮ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮಗೆ ತಿಂಗಳಿಗೆ 2,000 ಕೊಡ್ತಾ ಇದ್ರಲ್ಲ, ಆ 2,000 5 ತಿಂಗಳಿಂದ ನಾನು ಹಂಗೆ ಇಟ್ಕೊಂಡು 10,000 ಜಮಾ ಮಾಡಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಕೊಡಿಸಿ ನಮ್ಮ ಬೀಗರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ನಾನು ಹಬ್ಬ ಮಾಡ್ತಾ ಇದ್ದೀನಿ. ಇವತ್ತು ಈ ಮಲ್ಲೇಶ್ವರದ ಆಶೀರ್ವಾದ ನಿಮ್ಮ ಸರ್ಕಾರದ ಮೇಲೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರಬೇಕು, DK ಶಿವಕುಮಾರ್ ಮೇಲೆ ಇರಬೇಕು ಅಂತೇಳಿ ಇವತ್ತು ಎಷ್ಟು ಆನಂದದಿಂದ ತೃಪ್ತಿಯಾಗಿ ಅವರು ಆಶೀರ್ವಾದ ಮಾಡಿದ್ರು. ನಾನು ಕೇಳಿದೆ, ಇವತ್ತು ಬಹಳ ಸಂತೋಷ ಆಯಿತು. 2,000ದಿಂದ 5 ತಿಂಗಳ 10,000 ಜಮೆ ಮಾಡಿಕೊಂಡು ಅಷ್ಟು ಖುಷಿಯಿಂದ ಜಾತ್ರೆಗೆ ಬಂದಾಳೆ. ಅಂದ್ರೆ ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಅವ್ರ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಲಿಲ್ಲ ಅಂದ್ರೆ ಆ ಜಾತ್ರೆ ಕೂಡ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಆ ಮಹಿಳೆ ಹೇಳಿದಾರೆ. ಅಂದ್ರೆ ಇವತ್ತು ನಿಜವಾಗ್ಲೂ ನಮ್ಮ ಸರ್ಕಾರದ ಒಂದು ಒಳ್ಳೆ ಅಭಿಪ್ರಾಯ ಆಗಿದೆ ಅಂತೆ ಅನ್ನುವಂತ ವಿಚಾರವನ್ನು ತಿಳಿಸ್ಲಿಕ್ಕೆ ಹೆಮ್ಮೆ ಆಗುತ್ತೆ. ಭರತ್ ರೆಡ್ಡಿ ಬಹಳ ದೊಡ್ಡ ಬುಕ್ ಐತೆ ಓದಕ್ಕಿಂತ, ಆದ್ರೂ ಕೂಡ ಮಹಿಳೆಯರಿಗೆ ಬೇಗ ತಿಳಿಸ್ಬಿಡ್ಬೇಕು. ಯಾಕಂದ್ರೆ ಟೈಮ್ ಆಗ್ತಿದೆ, ಅವ್ರಿಗೆ ಒಲೆ ಹಚ್ಚೋ ಟೈಮ್ ಆಗ್ತಿದೆ, ಅವಾಗಲೇ ಇಷ್ಟೊತ್ತು ಕುಂತಿದ್ದಾರೆ. ಆದ್ರೂ ಕೂಡ ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜಿಲ್ಲಾದ್ಯಂತ ಬಂದಿದ್ದೀರಿ. ಇವತ್ತು ತುಕಾರಾಮಣ್ಣ ತಮ್ಮ ಸಂಡೂರು ಭಾಗದಿಂದ ಕೂಡ ಅನೇಕ ಜನರು ಇಲ್ಲಿಗೆ ಬಂದಿದ್ದಾರೆ. ತಮ್ಮ ಬಗ್ಗೆ ಕೂಡ ಹೇಳ್ತಾ ಇದ್ರು ಬಹಳ ಜನ, ಇಲ್ಲ ಅಣ್ಣ ನಾವೆಲ್ಲ ಕೂಡ ಸರ್ಕಾರಕ್ಕೆ ಒಳ್ಳೇದು ಮಾಡಿದರೆ, ನಮ್ಮ ಶಾಸಕರು ಒಳ್ಳೇದು ಮಾಡಿದರೆ, ನಿಮ್ಮನ್ನು ಯಾವತ್ತೂ ಕೂಡ ಮರೆಯಿಲ್ಲ ಅಂತೇಳಿ ಕೂಡ ಮಹಿಳೆಯರಿಗೆ ಹೇಳ್ತಾ ಇದ್ರು. ಇವತ್ತು ಮಹಿಳಾ ಮಣಿಗಳು ಇವತ್ತು ಏನು ಇಂಥ ಒಂದು ಅದ್ಭುತವಂತ ಯೋಜನೆಗಳನ್ನ 5 ಯೋಜನೆಗಳಲ್ಲಿ ಇವತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅದರ ಜೊತೆಗೆ ಮಹಿಳೆಯರಿಗೆ ಮತ್ತೊಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನ್ನಭಾಗ್ಯ ಯೋಜನೆ. ಯಾರು ಕೂಡ ರಾಜ್ಯದಲ್ಲಿರುವಂಥವ್ರು ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು ಅಂತೇಳಿ ತಿಳಿದು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬರು ಕೂಡ ಸೇರಿ 10 kg ಅಕ್ಕಿಯನ್ನ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದವರು ಬರೀ 5 kg ಕೊಟ್ಟು ಅವರು ಕೈ ಚೆಲ್ಕೊಂಡ್ರು. ಆದ್ರೆ ಇನ್ನ 5 kg ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಅವರು ಕೇಂದ್ರಕ್ಕೆ ಕೇಳಿದಾಗ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದಾಗ, ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಂತ ಓಟ್ ಹಾಕಿದ್ದಂಥವ್ರಿಗೆ ಅಕ್ಕಿ ಕೊಡಬಾರ್ದು ಅಂತೇಳಿ ತಿಳಿದು ಅವ್ರು ಅಲ್ಲಿಂದ ಕೇಂದ್ರದಿಂದ ಯಾರು ಕೂಡ 1 kg ಅಕ್ಕಿ ಕೂಡ ಕೊಡ್ಲಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಯಾವೊಬ್ಬ ನಾವು ಮಾತನ್ನು ಕೊಟ್ಟಿದ್ದೀವೋ ಪ್ರಣಾಳಿಕೆಯಲ್ಲಿ, ಅವ್ರಿಗೆ ಯಾರಿಗೂ ಕೂಡ ಮಾತು ತಪ್ಪಬಾರ್ದು ಅಂತೇಳಿ ತಿಳಿದು ಆ 5 kg ಅಕ್ಕಿಯ ದುಡ್ಡನ್ನ ಸುಮಾರು ತಲಾ ಒಬ್ಬರಿಗೆ 170 ರೂಪಾಯಿ ಅಂತಾನೆ ಇವತ್ತು ಪ್ರತಿ ಮನೆಯಲ್ಲಿರುವಂತಹ ಪ್ರತಿ ತಲೆಗೆ 170 ರೂಪಾಯಿ ಕೂಡ ಕೊಡುವಂತ ಒಂದು ವ್ಯವಸ್ಥೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಾಡಿದ್ರೆ ಅಂತೇಳಿ ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಬಂಧುಗಳೇ. ಅದರ ಜೊತೆಗೆ ಬಹಳ ಜನ ಮಹಿಳೆಯರು ಮನೆಯಲ್ಲಿ ಕರೆಂಟ್ ಬಿಲ್ ಇಲ್ದಾಗ, ಕರೆಂಟ್ ಬಿಲ್ ಕಟ್ಟಲಾರ್ದಾಗ ಬಹಳ ಜನ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಮನೆಗಳು ಕೂಡ ಆಗಿರ್ತಾವ. ಏನಮ್ಮ ಕಟ್ಕೆರ್ಲೆ ಗए थे क्या हमारे घर में बिल नहीं बने तो कट कर ले गए ना, पुराना जमाने में, पुराना टाइम में साल का पहले ಮೊದಲೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅದನ್ನೆಲ್ಲ ತಿಳಿದು ಕೂಡ ಯಾವೊಬ್ಬ ಮನೆಯಲ್ಲಿ ಕೂಡ ಬೆಳಕು ಕತ್ಲ ಆಗ್ಬಾರ್ದು ಅಂತೇಳಿ ತಿಳಿದು ಬಡವರ ಮನೆಯಲ್ಲಿ, ಮುಖ್ಯವಾಗಿ ಬಡವರ ಮನೆಗೆ 200 ಯೂನಿಟ್ಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರದ ಒಂದು ಸರ್ಕಾರ ಮಾಡಿದೆ ಅಂತೇಳಿ ಹೆಗ್ಗಳಿಕೆ ಅಂತ ಹೇಳಿ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ರಾಜ್ಯಾದ್ಯಂತ ನೋಡ್ಬೋದು ಬಹಳ ಜನ ಅನೇಕ ಮಹಿಳೆಯರು 1 ತಿಂಗಳಾದ ಕೂಡಲೇ 1000ದಿಂದ 1500 ರೂಪಾಯಿ ಇವತ್ತು ಬಿಲ್ ಅನ್ನು ಕಟ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಮಾತ್ರ ಕಳೆದ ನಮ್ಮ ಸರ್ಕಾರ ಬಂದ್ಮೇಲೆ ಕಳೆದ ಆಗಸ್ಟ್ ನಿಂದ ಇದುವರೆಗೂ ಕೂಡ ಯಾರು ಕೂಡ 1 ರೂಪಾಯಿ ಬಿಲ್ ಅನ್ನು ಕೂಡ ಕಟ್ತಾ ಇಲ್ಲಲ್ಲಮ್ಮ. ನಿಮ್ಮ ಬಿಲ್ ಅನ್ನು ಎಲ್ಲಾ ಕೂಡ ಸೇರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ನಮ್ಮ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ತಮ್ಮ ಬಿಲ್ ಅನ್ನು ಇವತ್ತು ಕಟ್ತಾ ಇದೆ. ಯಾವ ಮಹಿಳೆ ಕೂಡ 1 ತಿಂಗಳಿಗೆ 1000ರಿಂದ 1500 ಬರೆ ಆಗಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಆ ಬಿಲ್ ಅನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಅವರು ಇವತ್ತು ಕಟ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇಂಥ ಯೋಜನೆಗಳನ್ನ
ಬಹಳಷ್ಟು ಅದ್ಭುತವಾಗಿರುವಂಥ ಯೋಜನೆಗಳನ್ನ 5 ಯೋಜನೆಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಬಹಳಷ್ಟು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಇನ್ನೊಂದು 5ನೇ ಪಂಚ ಯೋಜನೆಯಲ್ಲಿ ಕೂಡ ಯುವ ನಿಧಿ. ತಮ್ಮ ಯುವಕರಿಗೆ ತಮ್ಮ ಮನೆಯಲ್ಲಿ ತಮ್ಮ ಮಗ ಡಿಗ್ರಿ ಮಾಡ್ಕೊಂಡಿರ್ತಾನೆ, ಆದರೆ ತಾವು ಸಾಲ ಸೂಲ ಮಾಡಿ ಡಿಗ್ರಿಗೆ ಓದಿಸಿರ್ತೀರ. ಅವನಿಗೆ 1 ಲಕ್ಷ ರೂಪಾಯಿ ಮೇಲೆ ಹಣ ಖರ್ಚು ಮಾಡಿ ಡಿಗ್ರಿ ಮಾಡಿರ್ತಾರೆ, ಆದರೆ ಅವನಿಗೆ ಉದ್ಯೋಗ ಸಿಗಲ್ಲ. ಉದ್ಯೋಗ ಸಿಗ್ಲಾರ್ದಾಗ ಅವನಿಗೆ ಬೇರೆ ಬೇರೆ ಚಟುವಟಿಕೆಗಳತ್ತ ಹೋಗ್ತಾ ಇರ್ತಾನೆ. ನಮ್ಮ ಮನೆಯಲ್ಲಿ ಬಹಳ ಜನ ಹೆಣ್ಮಕ್ಳಿಗೆ ಅದು ಅನುಭವ ಆಗಿರುತ್ತೆ, ತಂದೆ ತಾಯಿಗಳಿಗೆ ಅನುಭವ ಆಗಿರುತ್ತೆ. ಅದನ್ನ ಕಂಡು ಮಾನ್ಯ ಮುಖ್ಯಮಂತ್ರಿಯವರು ಸುಮಾರು ಯಾವೊಬ್ಬ ವಿದ್ಯಾರ್ಥಿ 2023-24 ಇಸ್ವಿಯಲ್ಲಿ ತೇರ್ಗಡೆ ಆಗಿದಾರೋ ಅವರು ಯಾರಿಗೆ ಉದ್ಯೋಗ ಸಿಗ್ಲಿಲ್ಲನೋ ಅವ್ರಿಗೆ 24 ತಿಂಗಳವರೆಗೆ ಕೂಡ 2 ವರ್ಷದವರೆಗೆ ಕೂಡ 3,000 ರೂಪಾಯಿ ತನಕ ತಲಾ ಒಬ್ಬ ವಿದ್ಯಾರ್ಥಿಗೆ ಕೊಡುವಂತ ಒಂದು ವೇತನವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಬಹಳ ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಬಂಧುಗಳೇ. ಇಂಥ ಒಂದು ಅನೇಕ ಅಭಿವೃದ್ಧಿ ಯೋಜನೆಗಳನ್ನ, ಜನಪರ ಕಾಳಜಿ ಇರುವಂತ ಯೋಜನೆಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಬಂಧುಗಳೇ, ತಾವೆಲ್ಲರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇರ್ತಾರೆ, ಈ ಡೋಂಗಿ ಜನ ಬರ್ತಾ ಇರ್ತಾರೆ. ಇವತ್ತು ಇಲ್ಲಿ ಎಷ್ಟು ಜನ ನೀವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮದರಾಗಿ ನಾವು ಕೂತಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾರೆ. ಇವತ್ತು ನಮ್ಮ ಧರ್ಮಗಳಲ್ಲಿ ವಿಷ ಬೀಜ ಬಿತ್ತುವಂತ ಒಂದು ಕೆಲಸ ಇವತ್ತು ಬರ್ತಾರೆ. ಇವತ್ತು ಕೆಲವೇ ದಿನಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೆ. ಅವತ್ತು ಹೇಳ್ತಾರೆ ಇವತ್ತು ನಮಗೆಲ್ಲ ಕೂಡ ಅಚ್ಚೆ ದಿನ ತರ್ತೀವಿ ಮಾಡ್ತೀವಿ ಅಂತೇಳಿ. ಯಾರು ಕೂಡ ಇಂಥ ಒಂದು ಸುಳ್ಳು ಮಾತಿಗೆ ಮಾರು ಹೋಗ್ಬೇಡ್ರಿ ಬಂಧುಗಳೇ. ಇವತ್ತು ತಮಗೆ ಸುಮಾರು ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಬಡವರು ಕೂಡ ಒಂದು ಮನೆಗೆ ತಿಂಗಳಿಗೆ 5,000 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದೆ ಅಂತೇಳಿ ನಾವು ಕಾಂಗ್ರೆಸ್ನವರು ಹೆಗ್ಗಳಿಕೆಯಿಂದ ಹೇಳ್ಕೊಂತೀವಿ. ಆದ್ರೆ ಇವತ್ತು ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರದವರು ನಮ್ಮಲ್ಲಿರುವಂತ ಸಂತೋಷದಿಂದ ಇರುವಂತ ಬದುಕುವಂತ ಜನಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಯಾರು ಕೂಡ ಮಾರು ಹೋಗಬಾರ್ದು ಅಂತೇಳಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಚುನಾವಣೆ ಬಂದ ಮೇಲೆ ಇಂಥವನ್ನೆಲ್ಲ ಗುರ್ತಾಗ್ತವೆ. ಚುನಾವಣೆ ಬಂದ ನಂತರ ನಮ್ಮ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂತ ಒಂದು ಕೆಲಸ ಇವತ್ತು ಕೇಂದ್ರ ಸರ್ಕಾರ ನಡೆಸುವಂತ ಬಿಜೆಪಿ ಸರ್ಕಾರ ಮಾಡುತ್ತೆ. ಅದಕ್ಕೆ ತಾವೆಲ್ಲರೂ ಕೂಡ ಯಾರು ಕೂಡ ಅದಕ್ಕೆ ಮತವನ್ನು ಕೊಡಬಾರ್ದು, ಹೋಗೊಟ್ಟಬಾರಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಬಹಳಷ್ಟು ಪ್ರಜ್ಞಾವಂತರಿದ್ದೀರಿ. ಇವತ್ತು ತಮ್ಮ ಜೊತೆಗೆ ಯಾರಿದ್ದಾರೆ, ತಮ್ಮ ಜೊತೆಗೆ ತಮ್ಮ ತಂದೆ ತಾಯಿ ರೀತಿಯಾಗಿ ಯಾರಿದ್ದಾರೆ, ತಮ್ಮ ಅಣ್ಣ ತಮ್ಮಂದ ರೀತಿಯಾಗಿ ಯಾರಿದ್ದಾರೆ, ತಮ್ಮ ಕುಟುಂಬಸ್ಥರ ಜೊತೆಯಾಗಿ ಯಾರಿದ್ದಾರೆ ಅನ್ನುವಂಥ ವಿಚಾರವನ್ನು ಯೋಚನೆ ಮಾಡುವಂತ ಶಕ್ತಿ ನಮ್ಮ ಮಹಿಳಾ ಮಣಿಗಳಲ್ಲೇ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವು ಮುಂಬರುವ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವ ರೀತಿ ನಮ್ಮ ಸರ್ಕಾರದ ಮೇಲೆ ಆಶೀರ್ವಾದ ಮಾಡಿದರೋ ಅದೇ ಒಂದು ಆಶೀರ್ವಾದನ್ನ ಮುಂಬರುವ ದಿನಗಳಲ್ಲಿ ಕೂಡ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಬಾರಿ ಕೂಡ ತಮಗೆ ಏನು ಇವತ್ತು ಕಷ್ಟದ ಜೊತೆಗೆ ತಮ್ಮ ಸರ್ಕಾರ ಇರುತ್ತೋ ಈ ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ, ಗ್ಯಾರಂಟಿ ಆಗಿರುತ್ತೆ. ನಮ್ಮ ಗ್ಯಾರಂಟಿಗಳನ್ನ ಬೇರೆಯವರು ಕೂಡ ಕಾಪಿ ಮಾಡುವಂತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 5 ವರ್ಷಗಳ ಕಾಲ ತಮ್ಮ ತಿಂಗಳಿಗೆ 5,000 ಬರುವಂತದ್ದನ್ನ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಕೇಂದ್ರದಲ್ಲಿ ಇರುವಂತವರು ನೋಡ್ತಾ ಇದ್ದಾರೆ, ಈ ಸರ್ಕಾರವನ್ನ ಏನಾದರೂ ಮಾಡಬೇಕು, ಬೆಳೆಸಬೇಕು, ಬಡವರಿಗೆ 5,000 ರೂಪಾಯಿ ತಿಂಗಳು ಕೊಡ್ತಾ ಇದ್ದಾರೆ, ಇಂಥ ಸರ್ಕಾರವನ್ನ ತೆಗಿಬೇಕಂತೇಳಿ ಪ್ರಯತ್ನ ಮಾಡ್ತಾರೆ. ತಮ್ಮ ಆಶೀರ್ವಾದ ಇರೋವರೆಗೆ ತಮಗೆ ಯಾರ್ಯಾರಿಗೆ ಬಡವರಿಗೆ 5,000 ರೂಪಾಯಿ ಹೋಗ್ತಿದೆನೋ ಆ ಬಡವರಿಗೆ ಇರುವಂತ ಶಕ್ತಿವರೆಗೆ ಕೂಡ ಕೇಂದ್ರ ಸರ್ಕಾರದವರು ಕೂಡ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಇದೇ ತಿಂಗಳು ಕೂಡ ಮಹಿಳೆಯರಿಗಾಗಿನೇ ನಾವು ವಿಶೇಷವಾಗಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ನಿಮ್ಮ ಜೊತೆಗಿರುತ್ತೆ. ಮಹಿಳೆಯರಿಗೆ ಉಚಿತವಾಗಿದೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ. ಅದರ ಜೊತೆಗೆ ಮಹಿಳೆಯರನ್ನ ಸಬಲೀಕರಣ ಮಾಡಿದಾಗ ಮಾತ್ರನೇ ನಮ್ಮ ಸರ್ಕಾರಗಳು, ನಮ್ಮ ದೇಶ, ನಮ್ಮ ಮನೆ, ನಮ್ಮ ಊರು, ನಮ್ಮ ಓಣಿ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರವನ್ನ ನಮ್ಮ ಸರ್ಕಾರ ಇಟ್ಕೊಂಡಿದೆ, ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಮಹಿಳಾ ಮಣಿಗಳಿಗೆ ದೊಡ್ಡ ಶಕ್ತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಇದೇ ತಿಂಗಳು ಮೊನ್ನೆ ಕೂಡ ನಮ್ಮ ಮಹಿಳಾ ದಿನಾಚರಣೆ ಕೂಡ ನಡೆದಿದೆ. ಇವತ್ತು ಅದರ ಪರವಾಗಿ ನಮ್ಮ DC ಸಾಹೇಬರು ಕೂಡ ಹೇಳ್ತಾ ಇದ್ರು, ಅವ್ರಿಗಾಗಿನೇ ಒಂದು ವಿಶೇಷವಾದಂಥ ಒಂದು ಕೇಕನ್ನು ತರಿಸಿದೀವಿ ಅಂತೇಳಿ. ಮಹಿಳೆಯರು ಇಲ್ಲಂದ್ರೆ ನಾವು ಯಾರು ಕೂಡ ಇಲ್ಲ. ಇಷ್ಟು ಜನ ನಾವೆಲ್ಲ ಇಲ್ಲಿ ಕುಂತಿದೀವಿ ಅಂದ್ರೆ ನೀವು ಕೊಟ್ಟಿರುವಂತ ಭಾಗ್ಯ. ಇವತ್ತು ಮಹಿಳಾ ಮಣಿಗಳೇ ಇಲ್ಲಂದ್ರೆ ನಾವು ಯಾರು ಕೂಡ ಈ ಭೂಮಿ ಮೇಲೆ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿ ಮನಗೊಂಡಿದೆ ಇವತ್ತು. ಅದಕ್ಕೆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು,
ಮಹಿಳೆಯರಿಗೆ ಶಕ್ತಿ ಕೊಡಬೇಕು, ಮಹಿಳೆಯರ ಜೊತೆಗೆ ಪಕ್ಷಗಳು ಇರಬೇಕಂತೇಳಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಸದಾ ಮಹಿಳೆಯರ ಜೊತೆಗೆ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳ ಜೊತೆಗೆ ಕೂಡ ಇವತ್ತು ತಮಗೆಲ್ಲ ಕೂಡ ಒಳ್ಳೇದಾಗಬೇಕು, ತಮ್ಮ ಜೊತೆಗೆ ನಾವಿರ್ತೀವಿ. ಸರ್ಕಾರ ಇವತ್ತು ಯಾವತ್ತೂ ಕೂಡ ನಿಮ್ಮ ಜೊತೆಗಿರುತ್ತೆ, ಜಿಲ್ಲಾಡಳಿತ ನಿಮ್ಮ ಜೊತೆಗಿರುತ್ತೆ, ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ವಿಚಾರ ತಿಳಿಸಿ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆ ಸಣ್ಣ ಜಿಲ್ಲೆ ಆದರೂ ಕೂಡ 5ಕ್ಕೆ 5 ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಬಂದಿದ್ರು. ಇವತ್ತು ಅದರಲ್ಲಿ ನಮ್ಮ ತುಕಾರಾಮ್ ಅಣ್ಣನವರು, ನಮ್ಮ ನಾಗರಾಜ್ ಅಣ್ಣನವರು, ಕಂಪ್ಲಿ ಗಣೇಶ್ ಅವರು, ಭರತ್ ರೆಡ್ಡಿ ಅವರು, ನಾಗೇಂದ್ರ ಅವರು, ನಾವೆಲ್ಲರೂ ಕೂಡ 5 ಜನ ಪಂಚ ಪಾಂಡವರಂತೆಯೇ ತಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ಲಾರ್ದಂತೆ ನೋಡ್ಕೊಂತೀವಿ. ತಮ್ಮ ಜೊತೆಗೆ ತಮ್ಮ ಮಗನಾಗಿ ತಮ್ಮ ತಮ್ಮನಾಗಿ ನಾವೆಲ್ಲ ಕೂಡ ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನಮ್ಮ ಜಿಲ್ಲೆ ಯಾವತ್ತೂ ಕೂಡ ನಮ್ಮ ಮಹಿಳೆಯರಿಗೆ ಶಕ್ತಿ ಕೊಡುವಂಥ ಜಿಲ್ಲೆ ಆಗಿದೆ ಅಂತ ಒಂದು ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಮಾನ್ಯ ಉಪಮುಖ್ಯಮಂತ್ರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದ್ರೆ ಅವರ ದಾಟಿಯಲ್ಲಿ ನಾಗೇಂದ್ರ ನೀನೇ ಮಾಡಿ ಹೋಗಯ್ಯ, ನಮ್ಮ ಶಾಸಕರು ತುಕಾರಾಮಣ್ಣ ಇದ್ದಾರೆ, ಅವರೇ ಇದ್ದಂಗೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಂಗೆ, ನಮ್ಮ ಗಣೇಶ್ ಅವರು ಇದ್ದಾರೆ, ಅವರೇ ಮಂತ್ರಿಗಳಿದ್ದಂಗೆ, ನಮ್ಮ ಭರತ್ ರೆಡ್ಡಿ ಅವರು ಯಂಗ್ ಎನರ್ಜೆಟಿಕ್ ಡೈನಮಿಕ್ ಆಗಿರುವಂತ ಶಾಸಕರಿದ್ದಾರೆ, ನೀವೇ ಬಳ್ಳಾರಿಗೆ ನೀವೇ ಹೋಗಿ ಮಾಡಿ ಅಂತೇಳಿ ಇವತ್ತು ಅವರು ಆದೇಶ ಮಾಡಿದ್ರು. ಅವರ ಆದೇಶದಂತೆ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾಡಳಿತ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ 5 ತಾಲೂಕಿನಿಂದ ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ವಿವರಣೆ ಮಾಡಿದಿರಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಅದ್ಭುತವಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಂತಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಈ ಒಂದು ವೇದಿಕೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಗಳನ್ನು ಕರ್ಕೊಂಡು ಬಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದರೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತಿನ ಜಿಲ್ಲಾ ಎಲ್ಲ ಕಡೆಯಿಂದ ಕೂಡ ನಾವು ಒಟ್ಟಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಮತ್ತೊಮ್ಮೆ ಹೇಳಿ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಇವತ್ತು ಅನೇಕ ಜನರು ಇವತ್ತೆಲ್ಲ ಕೂಡ ಇದ್ದಾರೆ, ಅವ್ರಿಗೆ ಎಲ್ಲ ಕೂಡ ವಂದಿಸುತ್ತಾ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸಿ ತಾವೆಲ್ಲರೂ ಕೂಡ ಮಹಿಳೆಯರು ಬೇರೆ ಬೇರೆ ದೂರದ ಪ್ರದೇಶದಿಂದ ಬಂದಿರ್ತೀರಿ, ತಾವೆಲ್ಲರೂ ಕೂಡ ಆರಾಮಾಗಿ ಮನೆಗಳಿಗೆ ಜೋಪಾನವಾಗಿ ತಾವು ಸೇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಮುಖ್ಯವಾಗಿ ಈ ಒಂದು ವೇದಿಕೆ ಮೇಲೆನೆ ನಾನು ವುಮೆನ್ ಆ್ಯಂಡ್ ಚೈಲ್ಡ್ಗೆ ಆದೇಶವನ್ನು ಮಾಡ್ತೀನಿ. ಯಾರ್ಯಾರಿಗೆ ಜನಕ್ಕೆ ಕೆಲವರಿಗೆ ಕೈ ಎತ್ತಾ ಇದ್ರು ನಮಗೆ ಬಂದಿಲ್ಲ ಅಂತೇಳಿ, ಒಂದು 10% ಜನಕ್ಕೆ ಬಂದಿರಲಿಕ್ಕಿಲ್ಲ ಇರ್ಬೋದು, ಆದರೆ ತಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಗೆ ವಿಸಿಟ್ ಕೊಟ್ಕೊಂಡು ಒಂದು 15ರಿಂದ 1 ತಿಂಗಳ ಒಳಗಡೆನೆ ತಾವು ಎಲ್ಲರೂ ಕೂಡ ಯಾರ್ಯಾರ ಮನೆಗಳಿಗೆ 2,000 ಹೋಗಿಲ್ಲನೋ, ಯಾರ ಮನೆಗಳಿಗೆ ಕರೆಂಟ್ ಬಿಲ್ ಮತ್ತೆ ಕಟ್ಸ್ಕೊಂತಿದಾರೋ ಅದನ್ನ ತಾವು ಚೆಕ್ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ನಮ್ಗೆ 2,000 ರೂಪಾಯಿ ಗೃಹಲಕ್ಷ್ಮಿಯ ಯೋಜನೆ ಮಾತ್ರ ವಂಚಿತ ಹಾಕ್ಕೊಡ್ದು. ಯಾಕಂದ್ರೆ ತಮ್ಮ ಆಧಾರ್ ಲಿಂಕ್ ಇರಲ್ಲ, ಕೆಲವರಿಗೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಅವ್ರಿಗೆಲ್ಲ ಕೂಡ ಸ್ಪೆಷಲ್ ಡ್ರೈವ್ ಆಗಿ ಬಳ್ಳಾರಿ ಸಿಟಿಯಲ್ಲಿ ಕೂಡ 4,000 ಜನಕ್ಕೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಮಾನ್ಯ ನಮ್ಮ ಶಾಸಕರು ಕಂಪ್ಲಿ ಗಣೇಶ್ ಅವರು ಕೂಡ ಯಾರ್ಯಾರಿಗೆ ಬರಲಿಲ್ಲ ಅದನ್ನೆಲ್ಲ ಕೂಡ ಕೊಟ್ಟರೆ ಇನ್ನು ಕೇವಲ ನಮ್ಮ ತುಕಾರಾಮಣ್ಣನವರ ಅವರು ನೋಡಿರ್ತಾರೆ, ಅಲ್ಲಿ ಅವರು ಭಾಳ ಫಾಸ್ಟ್ ಆಗಿದ್ದಾರೆ, ಅದರಲ್ಲಿಗೆಲ್ಲ ಮೋಸ್ಟ್ಲಿ ಬಂದಿರ್ತಾವೆ ಅಂತೇಳಿ ಅನ್ಕೊಂಡಿರ್ತೀನಿ. ಅಲ್ಲಿ ನಾಗರಾಜಣ್ಣವರು ತಾವು ಕೂಡ ಅಲ್ಲಿ ಯಾರಿಗಾದ್ರೂ ಬಂದಿಲ್ಲ ಅಂತೇಳಿ ತಿಳಿಸಿದಾಗ ಇದು ಕೇವಲ ಇನ್ನು 1 ತಿಂಗಳ ಒಳಗಡೆನೆ ಅವ್ರಿಗೆಲ್ಲ ಕೂಡ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬರಬೇಕು, ಶಕ್ತಿ ಯೋಜನೆಗೆ ಏನಾದರೂ ಕಾರಣದ ಏನಾದರೂ ತೊಂದರೆ ಇದ್ರೆ ಅದನ್ನು ಕೂಡ ಕೊಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು 5 ಭಾಗ್ಯಗಳು ಯಾರ್ಯಾರಿಗೆ ಬರಲಿಲ್ಲ ಅವ್ರನ್ನೆಲ್ಲ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ತಲುಪಿದೆ ಅನ್ನುವಂಥ ವಿಚಾರವನ್ನು ಮಾಡಲಿಕ್ಕೆ ನಾವು ಡ್ರೈವ್ ಅನ್ನು ಮಾಡ್ತೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳ ಜೊತೆಗೆ ನಮ್ಮ CEO ಸಾಹೇಬರು, ನಮ್ಮ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತದಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನೊಂದು ನೋಡಿಕೊಂಡು ನೀವು ಎಲ್ಲ ಸೇರಿ ಯಾವ ಮನೆಗಳಿಗೆ ಯಾರಿಗೆ 2,000 ರೂಪಾಯಿ ಸೇರಿಲ್ಲನೋ, ಯಾವ ಮನೆಗೆ ಅನ್ನಭಾಗ್ಯ ಹೋಗ್ಲಿಲ್ಲನೋ, ಯಾವ ಮನೆಗೆ ಶಕ್ತಿ ಯೋಜನೆ ಹೋಗ್ಲಿಲ್ಲನೋ, ಯಾವ ಮನೆಗೆ ಗೃಹಲಕ್ಷ್ಮಿ ಹೋಗ್ಲಿಲ್ಲನೋ, ಆ ಮನೆಗಳಿಗೆ ಯಾವ ಮನೆಗೆ ಯುವನಿಧಿ ತಲುಪಿಲ್ಲನೋ ಅವನ್ನೆಲ್ಲ ಕೂಡ 1 ತಿಂಗಳ ಒಳಗಡೆನೆ ನಾವೆಲ್ಲ ಕೂಡ ಭರ್ತಿ ಮಾಡ್ತೀವಿ. ಅವರೆಲ್ಲ ಕೂಡ 1 ತಿಂಗಳ ಒಳಗಡೆನೆ ಕೊಡ್ತೀವಿ, ರೆಕ್ಟಿಫಿಕೇಶನ್ ಮಾಡಿಕೊಂಡು ಅವ್ರಿಗೆಲ್ಲ ಕೂಡ ಈ ಸರ್ಕಾರದ ಯೋಜನೆಯನ್ನು ಬರುವಂಥ ಒಂದು ಕೆಲಸ ಈ ವೇದಿಕೆ ಮೇಲಿರುವಂಥ ನಾವೆಲ್ಲ 5 ಶಾಸಕರು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ತಮಗೆಲ್ಲ ಕೂಡ ಒಳ್ಳೇದಾಗಬೇಕು. ತಮಗೆ ಒಳ್ಳೇದಾದರೆ
ಸರ್ಕಾರಕ್ಕೆ ಒಳ್ಳೇದಾಗುತ್ತೆ, ನಮಗೆಲ್ಲ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥ ನಿಧಾನದಿಂದ ಅಂದರೆ ನಿರ್ಧಾರದಿಂದ ಇವತ್ತು ರಾಜ್ಯ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಮುಖ್ಯವಾಗಿ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಜಿಲ್ಲಾಡಳಿತಕ್ಕೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ ಅವರು ಕೂಡ ಈಗಾಗಲೇ ಕೂಡ ದೂರವಾಣಿ ಮೂಲಕ ಹೇಳಿದ್ದೀವಿ, ತಮಗೆಲ್ಲ ಕೂಡ ಒಳ್ಳೇದಾಗಬೇಕಂತೇಳಿ ಹೇಳಿ ನನಗಿಷ್ಟು ಮಾತಾಡಲಿಕ್ಕೆ ಮಹಿಳಾ ಮನೆಗಳು ಪಾಪ ಭಾಳ ದೂರದಿಂದ ಬಂದು ಈ ಬಿಸಿಲಲ್ಲಿ ಕುಂತು ಹೋಗಿದ್ದಾರೆ. ತಮಗೆಲ್ಲ ಕೂಡ ಮತ್ತೊಮ್ಮೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಮ್ಮೆಲ್ಲರ ಪರವಾಗಿ ತಮಗೆ ಅನಂತ ಕೋಟಿಯ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಚುನಾವಣೆ ಪೂರ್ವದಲ್ಲಿ ಪ್ರತಿ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟ ಮೇಲೆ ಹಿಂದೆ ಒಂದು ಟೀಮ್ ಬರ್ತೈತೆ ಅವ್ರ ಹಿಂದೆ. ಅಂದರೆ ಈ ಗ್ಯಾರಂಟಿ ಕಾರ್ಡು ಯಾವುದು ಕೂಡ ಸತ್ಯ ಅಲ್ಲ, ಇದೆಲ್ಲ ಸುಳ್ಳು, ತಾವೆಲ್ಲ ಯಾರು ನಂಬಾರ್ದು, ಯಾವುದೇ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ, ಇದೆಲ್ಲ 2,000 ರೂಪಾಯಿ ಕೊಡೋದು ಮತ್ತು ಉಚಿತ ಬಸ್ಸು ಇವೆಲ್ಲ ಸುಳ್ಳು ಅಂತಂದು ಅನೇಕ ಜನ ಹಿಂದೆ ಬಂದು ಹೇಳ್ತಿದ್ರು. ಆದರೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅಂದರೆ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರ್ತಿದೆ, ಇವತ್ತೇನು ಕಷ್ಟದಲ್ಲಿರೋಂಥ ನಮ್ಮ ತಾಯಂದಿರಿಗೆ ಇವತ್ತೇನು ನಾವು ಆಶ್ವಾಸನೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಗ್ಯಾರಂಟಿಗಳು ಇಡೀ ರಾಜ್ಯದಲ್ಲಿ ಅನುಷ್ಠಾನ ಮಾಡುವಂಥ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅದೇ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನುಡಿದಂತೆ ನಡೆದಿದ್ದಾರೆಂಬ ಉದಾಹರಣೆ ಇವತ್ತೇನು 5 ಗ್ಯಾರಂಟಿಗಳು ಕೇವಲ 6-7 ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ತಾಯಂದಿರು ನಾವು ಗ್ರಾಮೀಣ ಭಾಗ ಅಂದರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಪೂರ ಗ್ರಾಮೀಣ ಭಾಗ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಹೋದ್ರೆ ನಾವು ಆ ಕಷ್ಟಗಳು ಪ್ರತಿ ಮನೆ ಕೂಡ ನಾವು ನೋಡಿದ್ವಿ. ಯಾಕಂದ್ರೆ ನಮ್ಮ ತಾಯಂದಿರು ಇವತ್ತು ಯಾಕಂದ್ರೆ ಎಲ್ಲಿ ಗ್ರಾಮಗಳು ಇರ್ತವೆ ಅಂಥ ಭಾಗಗಳಲ್ಲಿ ನಮ್ಮ ಹೆಣ್ಮಕ್ಳಿಗೆ ಆದಷ್ಟು ಬೇಗ ಅಂದರೆ ಇನ್ನು 15-16 ವರ್ಷ ತುಂಬಿರಲ್ಲ, ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. 16 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ಮೇಲೆ ಆ ನಮ್ಮ ತಾಯಿ ಅಲ್ಲಿ ಹೋಗಿ ಅತ್ತೆ ಮಾವ ಅಲ್ಲಿ ಅಣ್ಣ ತಮ್ಮ ಇಡೀ ಸಂಸಾರ ತೂಗ್ಸಂತ ಜವಾಬ್ದಾರಿ ನಮ್ಮ ತಾಯಂದ್ರ ಮೇಲೆ ಬೀಳ್ತೈತಿ. ಅಂದ್ರೆ ಕೆಲವೊಂದು ಮನೆಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರಲ್ಲ, ಯಾಕಂದ್ರೆ ಹೆಣ್ಮಕ್ಳೇ ಸಂಸಾರ ನಡೆಸುವಂತ ಶಕ್ತಿ ನಮ್ಮ ಭಾಗಗಳಲ್ಲಿದೆ. ಹಂಗಾಗಿ ಈ 15-16 ವರ್ಷ ಮದುವೆ ಮಾಡಿಕೊಟ್ಮೇಲೆ ಆ ಸಂಸಾರ ನಡೆಸೋದು ಬಹಳಷ್ಟು ಕಷ್ಟ. ಯಾಕಂದ್ರೆ ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೆ ಶಾಲೆಗೆ ಕಳಿಸ್ಬೇಕು, ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು, ಇಲ್ಲ ಅನೇಕ ಮನೆ ರೇಷನ್ ಇರಲಿ, ಅದೇ ರೀತಿ ಅನೇಕ ಕುಟುಂಬದ ಜವಾಬ್ದಾರಿ ಎಲ್ಲ ನಮ್ಮ ತಾಯಂದ್ರ ಮೇಲೆ ಬೀಳ್ತಾವ. ಬಿದ್ದ ಮೇಲೆ ಅವ್ರು ಏನ್ ಮಾಡ್ತಾರ, ಮತ್ತೆ ಅನೇಕ ಸಾಲಗಳು ತಾಂಬಲೇಬೇಕು. ಇವತ್ತು ಅನೇಕ ಅಂದ್ರೆ ಬೇರೆ ಬೇರೆ ಕಡೆಗೆ ಸಾಲಗಳು ತಗೊಂಡು ಅದು ಕಟ್ಲಿಕ್ಕಾಗಿ ಬಹಳಷ್ಟು ಜನ ದಿನನಿತ್ಯ ದುಡಿಮೆ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಇಂಥವೆಲ್ಲ ಪರಿಸ್ಥಿತಿಗಳು ಪ್ರತಿ ಕುಟುಂಬದಲ್ಲಿ ನಾವು ನೋಡ್ತಿದ್ವಿ. ಹಂಗಾಗಿ ಇವತ್ತೇನು ಸರ್ಕಾರದಿಂದ ಬರಂತ 2,000 ರೂಪಾಯಿ ಇವತ್ತು ನಮ್ಮ ತಾಯಂದ್ರಿಗೆ ಬಹಳಷ್ಟು ಉಪಯೋಗ ಆಗಿತ್ತಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಹೋದಾಗ ನಮ್ಮ ತಾಯಂದ್ರಿಗೆ ಪ್ರತಿ ಮನೆ ಎಲ್ಲಿ ಗುಂಪಾಗಿ ನಿಂತಿರ್ತಾರ ಅಂತ ಕಡೆ ನಾನು ಕೇಳಿದಾಗ ಇಲ್ಲ ಸರ್ ತಮ್ಮ ಸರ್ಕಾರದಿಂದ ಬರಂತ 2,000 ರೂಪಾಯಿ ನಮಗೆ ಬಹಳಷ್ಟು ಉಪಯೋಗ ಆಗ್ತಿತ್ತು ಅಂತಂದು ಬಹಳಷ್ಟು ಜನ ನಮ್ಮ ತಾಯಂದ್ರು ಹೇಳ್ತಿದ್ದಾರೆ. ಹಂಗಾಗಿ ಇವತ್ತು ಸರ್ಕಾರಗಳು ಅನೇಕ ಕರ್ನಾಟಕ ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ಬಂದು ಹೋದು, ಆದರೆ ಇಂಥ ಜನಪರ ಕಾರ್ಯಕ್ರಮ ರೂಪಿಸ್ಬೇಕಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತೇನು ತಾವೆಲ್ಲ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಸರ್ಕಾರ ಬಂದಿರ್ಬೋದು, ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನನ್ನ ಇವತ್ತು ನಾವಿರ್ಲಿ, ನಾಗೇಂದ್ರ ಅಣ್ಣ ಇರಲಿ, ತುಕಾರಾಮ್ ಅಣ್ಣ ಇರಲಿ, ನಾಗರಾಜ ಅಣ್ಣ ಇರಲಿ, ಭರತ್ ರೆಡ್ಡಿ ಅಣ್ಣನ ಇರಲಿ, ಎಲ್ಲರೂ 5 ಜನಕ್ಕೆ ಆಶೀರ್ವಾದ ತಾವು ಸಂಪೂರ್ಣವಾಗಿ ಮಾಡಿದ್ರಿ. ಈ ಪ್ರೀತಿ ವಿಶ್ವಾಸ ನಮ್ಮ ಕೊನೆ ಉಸಿರಿರೋವರೆಗೆ ನಾವು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಅಂದ್ರೆ ಹಿಂದೆ ಹೇಳ್ತಿದ್ರು ಭದ್ರಕೋಟೆ ಅಂತಂದು, ಹಂಗಾಗಿ ತಾವು ಅದನ್ನ ಪ್ರೂವ್ ಮಾಡಿರಿ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಅಂತ ಕರ್ನಾಟಕ ಸಾಗ್ತಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಂತ ಆಲೋಚನೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ಆಲೋಚನೆಗಳು ಯಾವ ವ್ಯಕ್ತಿ ಕೂಡ ಬರಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬಡವರು, ಹಿಂದುಳಿದವರು ಇವತ್ತೇನಿದ್ದಾರೆ ಅವ್ರನ್ನ ಸಮಾನತೆ ತರಬೇಕಂದ್ರೆ ಇದೇ ಬಡವರಿಗೆ ಏನು ಆಲೋಚನೆ ಅಂದ್ರೆ ಯೋಜನೆಗಳು ರೂಪಿಸ್ಬೇಕು, ಅವ್ರು ರೂಪಿಸಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಿದೆ. ಇವತ್ತು ಮಾನ್ಯ ನಾಗೇಂದ್ರನ್ ಅವರು ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ನಮ್ಮ ಜಿಲ್ಲೆಯವರೇ ನಮಗೆ
ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಇವತ್ತು ಬೇರೆ ಜಿಲ್ಲೆ ಬಗ್ಗೆ ನಾನು ಮಾತಾಡಲ್ಲ. ಪ್ರತಿಯೊಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು 4 ಜನ ಸೇರಿ ನಾಗೇಂದ್ರಣ್ಣ ಹಿಂದೆ ಇದ್ದು ಅವರು ಪ್ರತಿಯೊಂದು ವಿಚಾರದಲ್ಲಿ ಅಂದರೆ ಯಾವುದೇ ತಾರತಮ್ಯ ಇಲ್ಲದಂಗೆ ಇವತ್ತೇನು ಅವ್ರ ತಾಲೂಕು ಇರಲಿ, ಸಿರುಗುಪ್ಪ ಇರಲಿ, ಬಳ್ಳಾರಿ ಇರಲಿ, ಸೊಂಡೂರು ಇರಲಿ, ಕಂಪ್ಲಿ ಇರಲಿ, ಸಮಾನವಾಗಿ ಅಭಿವೃದ್ಧಿ ಹತ್ರ ತಗೊಂಡು ಹೋಗ್ತಿದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೆ ನಮಗೆ ನಿಮ್ಗೆ ಏನು ಮಾಡ್ತೀರಿ ಮಾಡ್ರಿ, ನಾನು ನಮ್ಮ ಏನು ಧೈರ್ಯ ತುಂಬಂತ ಕೆಲಸ ನಮ್ಮ ನಾಗೇಂದ್ರಣ್ಣ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಇಂಥ ಸಚಿವರು ಪಡೆದಿರೋದು ಕೂಡ ನಮಗೆ ಬಹಳಷ್ಟು ಖುಷಿ ಆಗ್ತಿದೆ. ಹಂಗಾಗಿ ಇವತ್ತೇನು ಅವ್ರು ಸಚಿವರು ಅಂತಂದು ಯಾವತ್ತೂ ಕೂಡ ನಾವು ನೋಡಲ್ಲ, ಸ್ವಂತ ಅಣ್ಣ ತಮ್ಮ ಇದ್ದಂಗ ಆ ರೀತಿ ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅದನ್ನ ನಾವು ಯಾವತ್ತೂ ಕೂಡ ಜೀವನದಾಗ ಮರೆಯೋಕ್ಕಾಗಲ್ಲ. ಹಂಗಾಗಿ ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ಈ ಯೋಜನೆಗಳು ಸಂಪೂರ್ಣವಾಗಿ ಕೆಲವೊಂದು ಕಡೆಗೆ ಸರಿಯಾದ ಮಾಹಿತಿ ಇಲ್ಲ ಅಧಿಕಾರಿಗಳಿಗೆ. ಹೇಳೋದಿಷ್ಟೇ, ಇವತ್ತು ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಪಡೆದಿಲ್ಲ ಅಂಥವು ಗ್ರಾಮ ಪಂಚಾಯತಿ ಹೋಗಿ ಅಂತ ಅವೆಲ್ಲ ಸೌಲಭ್ಯಗಳು ನಮ್ಮ ತಾಯಂದ್ರಿಗೆ ಮುಟ್ಸೋಂಥ ಕೆಲಸ ಮಾಡಬೇಕು. ಯಾಕಂದರೆ ಕೆಲವೊಬ್ಬರಿಗೆ ಸರಿಯಾದ ಮಾಹಿತಿ ಅಂದರೆ ಒಂದು 90% ಆಗ್ತೀನಿ, ಒಂದು 10%ನಲ್ಲಿ ಇನ್ನು ಎಲ್ಲೆಲ್ಲಿ ಮುಟ್ಟಿಲ್ಲ ಅಂತ ಈ ಯೋಜನೆಗಳು ಮುಟ್ಟಂತ ಕೆಲಸ ಆಗ್ಬೇಕು. ಇವತ್ತು ತಮ್ಗೆ ಹೇಳೋದಿಷ್ಟೇ, ಯಾಕಂದರೆ ಬಡತನ ಅಂಬೋದು ಎಲ್ಲರಿಗೂ ಸಾಮಾನ್ಯವಾಗಿ ಬಂದೇ ಬರ್ತೈತಿ. ತಮ್ಗೆ ಹೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು. ತಾವೆಲ್ಲ ಒಳ್ಳೆ ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಕುಟುಂಬ ಬದಲಾವಣೆ ಆಗಕ್ಕೆ ಸಾಧ್ಯ. ಯಾಕಂದರೆ ಎಷ್ಟೇ ಕಷ್ಟ ಆಗಲಿ ವಿದ್ಯಾವಂತರು ಮಾಡ್ರಿ, ಯಾಕಂದರೆ ತಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ವಿದ್ಯಾವಂತರು ತಾವೆಲ್ಲ ಮಾಡ್ಬೇಕಂತಂದು ಹೇಳಿ ಏನಿ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಾರಿ ಇದು ಜನರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಬರುತ್ತೆ. ಇಲ್ಲಿ ಎಲ್ಲ ನಾವು ಮಾಡಿದ ಕೆಲಸ, ನಮ್ಮ ಸರ್ಕಾರನ ಎಷ್ಟು ಟೀಕೆ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಈ ಯೋಜನೆಗಳನ್ನ ಬಿಟ್ಟಾಗ BJP ಅವರು ಈ ಯೋಜನೆಗಳು ಮಾಡೋಕ್ಕೆ ಆಗಲ್ಲ, ನೀವೆಲ್ಲ ಜನರನ್ನ ಮೋಸ ಮಾಡ್ತಿದ್ದೀರಿ ಅಂತಂದರು. ಆದರೆ ಈ ಕಾಂಗ್ರೆಸ್ ರಕ್ತ ಇವತ್ತು ಮೋಸ ಮಾಡೋ ರಕ್ತ ಅಲ್ಲ. ಏನು ಮಾತು ಕೊಟ್ಟಿದ್ದೀವೋ ಅದೇ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆಯಲ್ಲಿ ಎಲ್ಲ ಏನು ನಮ್ಮ ಸರ್ಕಾರ ಬಂದಿದ್ದ 6 ತಿಂಗಳಿಗೆ ಈ 5 ಯೋಜನೆಗಳನ್ನ ನಾವೆಲ್ಲ ಮಾಡಿ ಫಲಾನುಭವಿಗಳು ತಾವೆಲ್ಲ ನಮ್ಮ ಕಣ್ಣು ಮುಂದೆನೆ ಕುಂತಿದ್ದೀರಿ. ಇವತ್ತಿನ ದಿನಮಾನದಲ್ಲಿ ನಮ್ಮ ಬಳ್ಳಾರಿ ಕ್ಷೇತ್ರಕ್ಕೊಂದೇ ನಮ್ಮ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು 15 ಕೋಟಿ ರೂಪಾಯಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರಕ್ಕೊಂದೇ ನಮ್ಮ ಸರ್ಕಾರದ ಕಡೆಯಿಂದ ಫಲಾನುಭವಿಗಳ ಅಕೌಂಟ್ಗೆ ಸೇರ್ತಿದೆ. ಮತ್ತೆ ಅನ್ನಭಾಗ್ಯದಲ್ಲಿ ಪ್ರತಿ ತಿಂಗಳು ಅನ್ನಭಾಗ್ಯದಲ್ಲಿ ಇಷ್ಟುವರೆಗೆ ಅನ್ನಭಾಗ್ಯದಲ್ಲಿ 4 ಕೋಟಿ ರೂಪಾಯಿ ನಮ್ಮ ಫಲಾನುಭವಿಗಳಿಗೆ ಸೇರಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಅದರ ಜೊತೆಗೆ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನು ಉಚಿತ ಕರೆಂಟನ್ನು ತಾವು ಪ್ರತಿ ತಿಂಗಳು ಪಡಿತಿದ್ದೀರೋ 38 ಕೋಟಿ ರೂಪಾಯಿ ಇವತ್ತುವರೆಗೆ ತಮಗೆಲ್ಲ ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಕಡೆಯಿಂದ ಸಿಕ್ಕಿರೋದು. ಇಷ್ಟೆಲ್ಲ ಮಾಡ್ತಿದ್ದಾರೆ. ಈ ಯಾವತ್ತು ನಮ್ಮ ಯೋಜನೆಗಳು ಇವೆಲ್ಲ ಸಕ್ಸಸ್ ಆದವು, BJP ಅವ್ರ ರಾಗ ಇನ್ನೊಂದು ಬಂತು. ಎಲ್ಲ ದುಡ್ಡನ್ನೆಲ್ಲ ತಗೊಂಡೋಗಿ ಜನರಿಗೆ ಫ್ರೀಯಾಗಿ ಉಚಿತವಾಗಿ ಕೊಡ್ತಿದ್ದಾರೆ. ಆದರೆ ಅಭಿವೃದ್ಧಿ ಕಡೆ ಗಮನನೇ ಇಲ್ಲ ಕಾಂಗ್ರೆಸ್ಗೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. BJP ಅವರಿಗೆ ಜನ ದುಡ್ಡನ್ನು ಜನಕ್ಕೆ ತೊಗೊಂಡೋಗಿ ಕೊಡ್ತಿದ್ದೀವಿ ಹೊರತು ಯಾರ ಅಪ್ಪನ ಮನೆ ಜೋಬಿಂದ ನಾವು ತಗೊಂಡೋಗಿ ಕೊಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ವಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ದುಡ್ಡು, ನಿಮ್ಮ ಕಷ್ಟವನ್ನು ಮತ್ತೆ ತಿರುಗಿ ಯಾರ್ಯಾರೋ ಕಾಂಟ್ರಾಕ್ಟರ್ ಕೈಯಲ್ಲಿ, ರಾಜಕಾರಣಿಗಳ ಕೈಯಲ್ಲಿ ಹೋಗ್ದಂಗೆ ಜೋಪಾನವಾಗಿ ತಗೊಂಡ್ಬಂದು ಮತ್ತೆ ಆ ಬಡ ಜನರಿಗೆ ಸೇರ್ಸೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮಾಡ್ತಿದ್ದಾರೆ. ಅದನ್ನು ನೋಡ್ತಾ ಈ BJP ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಭಿವೃದ್ಧಿ ಕಡೆಗೆ ಬಂದರೆ BJP ಸರ್ಕಾರದವರು ಕೋರ್ಟನ್ನು ಕಟ್ಟಿ 2-3 ವರ್ಷದಿಂದ ಬಿಟ್ಟೋಗಿದ್ರು. ಇನ್ನೊಂದು ವರ್ಷ ಆಗಿದ್ರೆ ಆ ಕೋರ್ಟ್ ಹಾಳು ಬಿದ್ದು ಹೋಗ್ತಿತ್ತು. ಅಂತ ಕೋರ್ಟ್ಗೆ, ಬಳ್ಳಾರಿ ಕೋರ್ಟ್ಗೆ ನಾವಾಗ್ರಿ, ನಾಗೇಂದ್ರಣ್ಣವರಾಗ್ಲಿ 22 ಕೋಟಿ ರೂಪಾಯಿನ ತಗೊಂಡು ಬಂದು ಆ ಕೋರ್ಟನ್ನು ಮರು ಚಾಲನೆಯನ್ನು ಮಾಡಿ ಇವತ್ತಲ್ಲಿ ಕೆಲಸಗಳು ಶುರುವಾಗಿದೆ ಸ್ನೇಹಿತರೆ. ಅದರ ಜೊತೆಯಲ್ಲಿ HR ಗವಿಯಪ್ಪ ವೃತ್ತಿಯಿಂದ APMC ವೃತ್ತಕ್ಕೆ APMC ವೃತ್ತಕ್ಕೆ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಡನ್ನು ಹಾಕ್ತಿದ್ದೀವಿ. ಈ ದುಡ್ಡನ್ನು ಸರ್ಕಾರದ ಕಡೆಯಿಂದನೇ ಬಂದಿದೆ. ಏನೇ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಹೇಳ್ತಿದ್ರಲ್ಲ ಅಂಥವ್ರಿಗೆ ಇವೆಲ್ಲ ಸಮಾಧಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಕೊಳಗಲ್ ರಸ್ತೆಯಿಂದ ಮತ್ತೆ ನಮ್ಮ ಶಾಂತಿನಗರ ರಸ್ತೆಗೆ 9 ಕೋಟಿ ರೂಪಾಯಿಯನ್ನು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ರಾಜ್ಯದಲ್ಲೇ ಮೊದಲ ಬಾರಿಗೆ DMF ಅನುದಾನದಲ್ಲಿ
220 ಅಂಗನವಾಡಿಗೆ, ಪ್ರತಿ ಅಂಗನವಾಡಿಗೆ ಫ್ರಿಡ್ಜ್ ಕೊಟ್ಟಿರೋದು ಯಾರನ್ನ ಇದಾರೆ ಅಂತಂದ್ರೆ ಈ ಬಳ್ಳಾರಿ ಕ್ಷೇತ್ರದಿಂದ ನಾವು ಕೊಟ್ಟಿದ್ದೀವಿ. ನಮ್ಮ ನಾಗೇಂದ್ರ ಅಣ್ಣವ್ರು ಕೊಟ್ಟಿದ್ದಾರೆ, ಗಣೇಶ್ ಅಣ್ಣವ್ರು ಕೊಟ್ಟಿದ್ದಾರೆ, ನಾಗರಾಜ್ ಅಣ್ಣವ್ರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ಕರ್ನಾಟಕದಲ್ಲಿ ಯಾವ ಅಂಗನವಾಡಿಗೆ ಹೋದ್ರೆ ಫ್ರಿಡ್ಜ್ ಇರಲ್ಲ, ಅದಿದೆ ಅಂತಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಮೊನ್ನೆ ಬಡ್ಜೆಟ್ ಅಲ್ಲಿ 200 ಕೋಟಿ ರೂಪಾಯಿ ನಮ್ಮ ಕಾರ್ಪೊರೇಷನ್ಗೆ ನಾವಾಗ್ಲಿ ನಾಗೇಂದ್ರಣ್ಣವರಾಗ್ಲಿ ಕುಂತು ಬಡ್ಜೆಟ್ ಅಲ್ಲಿ ನಮ್ಮ ಕಾರ್ಪೊರೇಷನ್ಗೆ ಅನೌನ್ಸ್ ಮಾಡ್ಕೊಂಡು ಬಂದಿವಿ. ಈಗ ಎಲೆಕ್ಷನ್ ಇದೆ, 1-2 ತಿಂಗಳು ಕೆಲಸ ಮಾಡೋಕ್ಕಾಗಲ್ಲ. ಆ ಕೆಲಸ ಎಲೆಕ್ಷನ್ ಆಗಿದ ತಕ್ಷಣ ನಾವು ಆ ಕೆಲಸಗಳೆಲ್ಲ ಶುರು ಮಾಡ್ಕೊಂತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ 6072 ಪಟ್ಟವನ್ನು ನಾನು ಏನು ಮಾತು ಕೊಟ್ಟಿದ್ದೆ, ನೀವು ನನಗೆ ಓಟ್ ಹಾಕಿ ಗೆಲ್ಸ್ಕೊಡಿ, ನಮ್ಮ ಪ್ರತಿ ಮಹಿಳೆಗೆ ಯಾರು ಪಟ್ಟಗಳಿಲ್ಲ ಅವ್ರಿಗೆಲ್ಲ ಪಟ್ಟ ಮಾಡಿಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರು ಗೆದ್ದ ಮೇಲೆ 5ನೇ ವರ್ಷಕ್ಕೆ ಕಾಲಿಟ್ಟಾಗ ಎಲೆಕ್ಷನ್ 2-3 ತಿಂಗಳು ಇದ್ದಾಗ ಪಟ್ಟಗಳು ಹಂಚ್ತಾರೆ. ಆದರೆ ಈ ಭರತ್ ರೆಡ್ಡಿ ನಿಮಗೆ ಕೊಟ್ಟಿದ್ದ ಮಾತು ಕೊಟ್ಟಂತೆ ನಾನು ಗೆದ್ದ 8 ತಿಂಗಳಿಗೆ 6072 ಪಟ್ಟವನ್ನು ನಾನು ರೆಡಿ ಮಾಡಿಸಿದ್ದೀನಿ. ಅದು ಅತಿ ತ್ವರಿತವಾಗಿ ತಮ್ಮ ಮನೆಗೆ ಮುಡಿಸ್ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಇನ್ನೊಂದು ಮಾತು ಕೊಟ್ಟಿದ್ದೆ ನಾನು ಎಲೆಕ್ಷನ್ ಟೈಮಲ್ಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾರ್ಯಾರು ಮನೆ ಇಲ್ಲ ಅವ್ರಿಗೆಲ್ಲ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿ. ಅದರ ಬೆನ್ನಲ್ಲೇ ನಾವು ಬೆನ್ನತ್ತಿ ಜಮೀರ್ ಅಹಮದ್ ಖಾನ್ ಅವರಿಗೆ, ಜಮೀರ್ ಅಣ್ಣವ್ರಿಗೆ ಮತ್ತೆ ನಾಗೇಂದ್ರಣ್ಣವ್ರಿಗೆ ಬೆನ್ನತ್ತಿ ನಾವೇನು ಮುಂಡ್ರಿಗೆಯಲ್ಲಿ 5616 ಮನೆಯನ್ನು ಕಟ್ತಿದ್ವಿ. ಅದರಲ್ಲಿ 800 ಮನೆಗಳು ಅವಾಗೇ ರೆಡಿ ಆಗಿದೆ. ಭಾಳಷ್ಟು ಮಂದಿ ಹೆಣ್ಮಕ್ಳು ನಮ್ಮ ತಗ ಬಂದಾಗ ಕೇಳ್ತಿದ್ರು, ಅಣ್ಣ ಮನೆಗಳು ಕಟ್ಟಬೇಕಂದ್ರೆ ನಮಗೆ ಬರ್ಬೇಕಂದ್ರೆ ದುಡ್ಡು ಕಟ್ಟಬೇಕೇನೋ ಅಂತೇಳಿ. ನೀವು 1 ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ. ಪ್ರತಿ ರೂಪಾಯಿ ಸರ್ಕಾರದ ಕಡೆಯಿಂದ ನಾವೇ ತಗೊಂಡ್ಬಂದು ಉಚಿತವಾಗಿ ನಿಮ್ಮನ್ನೇನು ಅವತ್ತು ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಡ್ತೀನಿ ಅಂತೇಳಿ ಭರತ್ ರೆಡ್ಡಿ ಮಾತು ಕೊಟ್ಟಿದ್ದೀನೋ, ನಿಮ್ಮ ತಮ್ಮ ಮಾತು ತಪ್ಪಲ್ಲ. ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಡೋ ಜವಾಬ್ದಾರಿ ನಿಮ್ಮ ತಮ್ಮಂದಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ BJPಯವರು ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತಂದ್ರು. ನಾನು ಗೆದ್ದ 9 ತಿಂಗಳಿಗೆ ಬಳ್ಳಾರಿ ಕ್ಷೇತ್ರಕ್ಕೆ ಒಟ್ಟು 110 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀನಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಅತ್ಯಾಧುನಿಕ ಮಾದರಿಯ ಕ್ರೀಡಾ ಸಮುಚ್ಚಯ ಜಿಮ್ ಕಟ್ಟಡ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಭೂಮಿ ಪೂಜೆ ನೆರವೇರಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಸಹಯೋಗದಲ್ಲಿ ನಿರ್ಮಿಸಲಾಗುತ್ತಿರುವ ಅತ್ಯಾಧುನಿಕ ಮಾದರಿಯ ಕ್ರೀಡಾ ಸಮುಚ್ಚಯ ಜಿಮ್ ಕಟ್ಟಡ ಕಾಮಗಾರಿಗೆ ಯುವ ಸಬಲೀಕರಣ, ಕ್ರೀಡೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಸೋಮವಾರ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಏನು ಹೇಳಿದ್ದಾರೆ ನೋಡಿ. ಬಿಟ್ಟಿದ್ದಾರೆ. ಇವತ್ತು ಈಗಾಗಲೇ ಕೂಡ CEC ಮೀಟಿಂಗ್ ನಡೀತಾ ಇದೆ ನಮಗೆ ಬೆಂಗಳೂರಲ್ಲಿ. ಇವತ್ತು ನಮ್ಮ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲ ಸಾಹೇಬರು ಬಂದಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ಅವರೆಲ್ಲ ಕೂಡ ನೋಡಿಕೊಂಡು ಯಾರು ಸಮರ್ಥ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೋ ಹಾಗೆ ಗೆಲ್ಲುವಂಥ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಇವತ್ತು ಈಗಾಗಲೇ ಒಂದು 6 ಟಿಕೆಟ್ಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇವತ್ತು 7 ಟಿಕೆಟ್ಗಳನ್ನು. ಅದರಲ್ಲಿ ಮುಖ್ಯವಾಗಿ ಬಹುತೇಕ ಎಲ್ಲರೂ ಗೆಲ್ಲುವಂಥವರೇ ಆಗಿದ್ದಾರೆ. ಇವತ್ತು ನಾವು ಪ್ರಥಮವಾಗಿ ಯಾರ್ಯಾರು ಇದು ಕೇವಲ ಇಲ್ಲಿ ಮಾನದಂಡ ಏನಂದರೆ ಗೆಲುವು ಮಾತ್ರ ಮಾನದಂಡ ಅಷ್ಟೇ. ಕ್ರೈಟೀರಿಯಾ ವಿನ್ನಿಂಗ್ ಕ್ರೈಟೀರಿಯಾ ಅದನ್ನು ಯಾವ ರೀತಿ ಗೆಲ್ಸ್ಕೊಂಡು ಬರಬೇಕು. ಯಾಕಂದರೆ ನಮ್ಮ ಮೇಲೆ ಸೌತ್ ಮೇಲೆ ಕೇಂದ್ರದಿಂದ ಅಂದರೆ ಕೇಂದ್ರದವರು ಕೂಡ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಮೇಲೆ ಒಂದು ಕಾಂಗ್ರೆಸ್ಗೆ ಬಹುಮತ ಬರುವಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಭಾಳ ನೋಡಿ ಯಾರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ನೋಡಿ ನಾವು ಇವತ್ತು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತೇವೆ. ಕಾಂಗ್ರೆಸ್ ಗ್ಯಾರಂಟಿ ಹೋಗ್ತಾ ಇದೆ ಸರ್. ಈ ಕರ್ನಾಟಕದ ಎಷ್ಟು ಸೀಟಿಗೆಲ್ಲ ಅಲ್ಲ, ಮೋದಿ ಗ್ಯಾರಂಟಿ ಯಾವತ್ತು ಬಂತೇಳಿ? ಕಾಂಗ್ರೆಸ್ನ ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಆ ಪಂಚ ಗ್ಯಾರಂಟಿಗಳನ್ನ ಕಳೆದ ಚುನಾವಣೆಯಲ್ಲಿ ಎಲ್ಲ ಟೀಕೆ ಮಾಡಿದ್ದವ್ರೆ. ಇವತ್ತು ಮೋದಿ ಗ್ಯಾರಂಟಿ ಅಂತೇಳಿ ತಂದಿದ್ದಾರೆ. ಅಂದರೆ ನಮ್ಮದು ಯಶಸ್ವಿಯಾಗಿದೆ. ಇವತ್ತು ಇಡೀ ತಾವು ಮುಂದೆ ನೋಡ್ತೀರಿ, ಇಡೀ ಭಾರತ ದೇಶಕ್ಕೆ ಇವತ್ತೇನು ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತೇನು ನಾವು ನೋಡ್ತೀವಲ್ಲ,
ಅದು ಇಡೀ ದೇಶಕ್ಕೇ ದೇಶದಲ್ಲಿ ಕೂಡ ಕರ್ನಾಟಕ ಮಾಡೆಲ್ ಆಗಿ ಬರುತ್ತೆ. ಕರ್ನಾಟಕ ಗ್ಯಾರಂಟಿಗಳು ಜಾರಿ ಆಗ್ತವೆ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಇವತ್ತು ಏನು ಘೋಷಣೆ ಮಾಡಿಕೊಂಡು ಸರ್ಕಾರ ಬಂದ ಮೇಲೆ ಕೂಡ ಅದನ್ನು ಫಲಪ್ರದವಾಗಿ 5 ಗ್ಯಾರಂಟಿಗಳನ್ನ ಕೂಡ ಇವತ್ತು ಈಗಾಗಲೇ ಕೂಡ ಜನರಲ್ಲಿ ನಾವು ತಂದುಬಿಟ್ಟಿದ್ವಿ. ಅದಕ್ಕೆ ನಮಗೆ ಭಾಳ ದೊಡ್ಡ ಯಶಸ್ವಿ ಕಾಣ್ತಾ ಇದೆ. ಅದರಿಂದ ನಮಗೆ 28 ಕ್ಷೇತ್ರದಲ್ಲಿ ಕೂಡ ನಾವು ಗೆಲ್ಲುವಂಥದ್ದು ಕಾಣ್ತಾ ಇದೆ. ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಎಲೆಕ್ಷನ್ ಕಮಿಟಿಯಲ್ಲಿ ಇವತ್ತು CEC ಅಂತ ಬರುತ್ತೆ ನಮಗೆಲ್ಲ, ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿಯಲ್ಲಿ. ಇಲ್ಲಿ ಕೂಡ ಇಂಥ ಚರ್ಚೆಗಳು ನಡೆದಿರಲ್ಲ. ಇದು ಸ್ವಲ್ಪ ಊಹಾಪೋಹಗಳಿಗೆ ಆಗ್ತಾ ಇರ್ತವೆ. ಆದರೆ ಯಾರೇ ಕೂಡ ಇವತ್ತು ಸಮರ್ಥವಾಗಿ ಅವರು ಗೆಲ್ಲಿತಾರೆ ಅಂದರೆ ಅವ್ರು ಕೊಟ್ಟರೆ ಅಲ್ಲಿ ನಿಂತು ಬರಲೇಬೇಕಾಗ್ತಾಯಿದೆ. ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಏನಿದೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನನಗೆ ಹಾಕಿದ್ದಾರೆ. ಇವತ್ತು ಅವಳಿ ಜಿಲ್ಲೆಗಳಿಗೆ ಇವತ್ತು ನನಗಾಗಿರ್ಬೋದು ಮತ್ತು ಜಮೀರ್ ಅಹಮದ್ ಅವರಾಗಿರ್ಬೋದು, ಇಬ್ಬರು ಕೂಡ. ಅದ್ರ ಜೊತೆಗೆ ನಮ್ಮ ಎಲ್ಲ ಶಾಸಕರದ್ದು ಒಂದು ಜವಾಬ್ದಾರಿ ಆಗಿದೆ. ಇವತ್ತು ನಮ್ಮ ಚಿಕ್ಕ ಜಿಲ್ಲೆಯಲ್ಲಿ 5ಕ್ಕೆ 5 ಕಾಂಗ್ರೆಸ್ ಇದ್ದಾವೆ. ಇಲ್ಲಿ ನಾವು ಬಹುಮತವನ್ನು ಕೊಡೋದು ನಿಶ್ಚಯ ಗ್ಯಾರಂಟಿ ಆಗಿದೆ ಇವತ್ತು. ಅದೇ ರೀತಿಯಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಬಹುತೇಕ ಕಾಂಗ್ರೆಸ್ನವರೇ ಜಾಸ್ತಿ ಗೆದ್ದಿದ್ದಾರೆ. ಅಲ್ಲಿ ಕೂಡ ಗೆಲುವು ನಾವು ಸಾಧಿಸುವ ಅಂತೇಳಿ ನಂಬಿಕೆ ಇದೆ. ಇಲ್ಲಿ ನನ್ನ ಸೋದರ ಅಂತೇಳಿ ಬರೋದೇ ಇಲ್ಲ. ಅವ್ರ ಗೆಲುವು ಆಗುತ್ತೆ ಅಂತೇಳಿ ಪಕ್ಷ ತೀರ್ಮಾನ ತೆಗೆದುಕೊಂಡ್ರೆ ಕೊಡ್ತಾರೆ. ಇಲ್ಲಾಂದರೆ ಅವ್ರಿಗಾಗಲ್ಲ, ಇನ್ನೊಬ್ರಿಗೆ ಅವ್ರಿಗಿಂತ ಒಳ್ಳೆಯ ಅಭ್ಯರ್ಥಿಗೆ ಆಗ್ತದೆ ಅಂದರೆ ಅವ್ರಿಗೆ ಕೊಡ್ತೀವಿ. ಅವ್ರನ್ನ ಖಂಡಿತವಾಗಿ ಕೂಡ ನಾವು ನಿಂತಿರ ಅಂತ ಹೇಳ್ತೀವಲ್ಲ, ಇವತ್ತು ನನ್ನ ಚುನಾವಣೆ ಯಾವ ರೀತಿ ಮಾಡಿದ್ವೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡಿ ಅವ್ರನ್ನೂ ಕೂಡ ಗೆಲ್ಲಿಸ್ಕೊಳ್ಳೋ ಜವಾಬ್ದಾರಿ ನಮಗಿದೆ. ಅವರು ಒಂದು ಪಕ್ಷ ಕಟ್ಕೊಂಡಿದ್ದಾರೆ. ಅವರ ಪಕ್ಷ ನಿರ್ಧಾರದಲ್ಲಿದ್ದಾರೆ. ಅವರು ತಮ್ಮದೇ ಆದಂಥ ಒಂದು ರಾಜ್ಯದಲ್ಲಿ ಪಕ್ಷ ಕಟ್ಕೊಂಡಿದ್ದಾರೆ. ಅವರು ಪಕ್ಷದ ಸರ್ವೆಯಲ್ಲಿ ಆ ರೀತಿ ಬಂದಿರ್ಬೋದು. ಪಕ್ಷದ ಸರ್ವೆ ಅಲ್ಲ, ಇಲ್ಲಿ BJP ಯಾರು ನಿಂತರೂ ಸೋಲ್ತಾರೆ. ಇಲ್ಲಿ ಕಾಂಗ್ರೆಸ್ ಯಾರೇ ಅಭ್ಯರ್ಥಿ ಆದರೂ ಗೆಲ್ತಾರೆ. ಇಷ್ಟು ಮಾತ್ರ ನಿಜ ಅಂತ ಹೇಳಿದ್ರೆ. ಹೌದು, ಖಂಡಿತವಾಗಿ ನಾನು ಮಾಡಿಸೋದಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ನಮ್ಮ ಪಕ್ಷದಿಂದ ಅನೇಕ ಒಂದೊಂದು ವಾರಕ್ಕೆ 10 ದಿನಕ್ಕೆ ನಮ್ಮ ರಿಪೋರ್ಟ್ ಹೋಗ್ತಾ ಇರುತ್ತೆ. ಯಾರಿಗೆ ಕೊಟ್ಟರೆ ಗೆಲ್ತಾರೆ, ಯಾರಿಗೆ 10 ದಿನದಲ್ಲಿ ಯಾವ ರೀತಿ ಇದೆ, ಏನೇನು ನಮ್ಮ ಸರ್ಕಾರದ ಯೋಜನೆಗಳಿಂದ ಚೇಂಜಸ್ ಆಗ್ತಿದೆ, ಇವನ್ನೆಲ್ಲ ಕೂಡ ಎವ್ರಿ 15 ಡೇಸ್ 10 to 15 ಡೇಸ್ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಸಮರ್ಥ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸ್ತೀವಿ. ಖಂಡಿತವಾಗಿ ಈ ಬಳ್ಳಾರಿಯನ್ನು ಕಾಂಗ್ರೆಸ್ನ MP ಅಂತ ಮಾಡೋದಂತೂ ಆ ಸೂರ್ಯಚಂದ್ರ ಎಷ್ಟು ಸಾಕ್ಷಿನೋ ಅಷ್ಟು ಸಾಕ್ಷಿ. ನಾನು ಸೂರ್ಯಚಂದ್ರ ಇರೋದು ಎಷ್ಟು ಸಾಕ್ಷಿನೋ ಅಷ್ಟು ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರೋದಂತೂ ಗ್ಯಾರಂಟಿ. ನಗರದಲ್ಲಿ ಭಾರೀ ಸರಕು ಸಾಗಾಣಿಕೆ ವಾಹನಗಳು ಪ್ರವೇಶಗೊಳ್ಳುತ್ತಿದ್ದು, ಇದರಿಂದ ಉಂಟಾದ ರಸ್ತೆ ಅಪಘಾತದಲ್ಲಿ 3 ಮೂಕಜೀವಿಗಳು ಸಾವನ್ನಪ್ಪಿವೆ. ಹೌದು, ಬಳ್ಳಾರಿ ನಗರದ ಅನಂತಪುರ ಬೈಪಾಸ್ ರಸ್ತೆಯಲ್ಲಿ ಸಾಗಬೇಕಾದ ಅದೆಷ್ಟೋ ಸರಕು ಸಾಗಾಣಿಕೆಯ ಭಾರೀ ವಾಹನಗಳು ನಗರದಲ್ಲಿ ಪ್ರವೇಶಿಸುತ್ತಿದ್ದು, ಇದರಿಂದ ನಗರದಲ್ಲಿ ರಸ್ತೆ ಅಪಘಾತಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ. ಈ ಹಿಂದೆ ಹಲವು ಅಪಘಾತ ಪ್ರಕರಣಗಳನ್ನು ಪರಿಗಣಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾರೀ ವಾಹನಗಳು ನಗರದೊಳಗೆ ಪ್ರವೇಶಿಸದಂತೆ ಸೂಚಿಸಿದ್ದರು. ಆದರೂ ಮತ್ತೆ ವಾಹನಗಳು ನಗರದೊಳಗೆ ಪ್ರವೇಶಿಸುತ್ತಿದ್ದು, ನಿನ್ನೆ ತಾರನಾಥ ಆಸ್ಪತ್ರೆ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ 3 ಹಸುಗಳು ಜೀವ ತೆತ್ತಿವೆ. ಲಾರಿ ಗುದ್ದಿದ ಪರಿಣಾಮ 3 ಹಸುಗಳು ಸ್ಥಳದಲ್ಲೇ ಅಸುನೀಗಿದ್ದು, ಈ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಲಾರಿಗಳನ್ನು ನಗರದೊಳಗೆ ಪ್ರವೇಶಿಸಲು ಬಿಡದಂತೆ ಸೂಚನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ 9:30 ಗಂಟೆಗೆ 3 ಆಕಳಿಗೆ ಮೇಲೆ ಲಾರಿ ಹೊಡೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಬೈಪಾಸಲ್ಲಿ? ಈ ಥರ ಡೈಲಿ ಕೂಡ ಬೆಳಗ್ಗೆ 9 ಆದರೆ ಕೂಡ ಲೋಡ್ ಗಾಡಿ ಒಳಗೆ ಬರ್ತಾ ಇದ್ದಾವೆ. ಅದರ ಸಲುವಾಗಿ ಪೊಲೀಸರು ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಇವತ್ತು ಆಕಳಿಗಾಗಿದೆ, ಅದೇ ಮನುಷ್ಯರಿಗಾಗಿದ್ರೆ ಜವಾಬ್ದಾರಿ ಯಾರು?
ಅದಕ್ಕೆ ಅಂತೇಳಿ ಎಷ್ಟು ಹಾಕ್ಲಾಗಿದೆ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ನೆಕ್ಸ್ಟ್ ಈ ಥರ ಆಗ್ಲಾರ್ದಂಗೆ ಲಾರಿಗಳನ್ನ ಕಂಟ್ರೋಲ್ ಮಾಡಿ. ಈ ಥರ ಆಗಿದೆಯಲ್ಲ ಇವತ್ತು, ಈ ಲಾರಿಯವ್ರನ್ನ ಎಲ್ಲಿದ್ರೆ ಕೂಡ ಇಟ್ಕೋಬೇಕು, ಇಟ್ಕೊಂಡು ಅವ್ರಿಗೆ ಏನೈತೆ ಕ್ರಮ ಅವ್ರ ಮೇಲೆ ಇದು ಮಾಡಬೇಕು. ಎಷ್ಟು ಹಾಕ್ಲಾ ಇದಾಗಿದೆ? ಈ 3 ಆಗಿದ್ದಾವೆ. 3 ಯಾರು ಅದ್ರ ಓನರ್? ನಿಮ್ದು ಎಷ್ಟು? ಓನರು ನಿಮ್ದು ಮನೂರ ಅಂತೇಳಿ, ಇನ್ನೊಬ್ರು ಕೃಷ್ಣ ಅಂತೇಳಿ, ದಿವಾಕರ್ ಅಂತೇಳಿ, 3 ಓನರ್ಗಳು. ಅವರು ಮರಿಗಳು ಎಷ್ಟು ವರ್ಷ ಮರಿಗಳು? ಅವು 1.5 ವರ್ಷ ಇರ್ತಾರೆ. ಇದಕ್ಕೆ ಆಗಕ್ಕೆ ಮೇನ್ ಕಾರಣ ಏನಂತೀರಿ? ಕಾರಣ ಫುಲ್ ಫಾಸ್ಟ್ ಬರ್ತವೆ ಗಾಡಿ, ಸಿಟಿ ಒಳಗಡೆ ಫಾಸ್ಟ್ ಬರ್ತದೆ. ಟೈಮಿಂಗ್ ಇನ್ನೊಂದು 10 ಗಂಟೆ ಮೇಲೆ ಬಿಡಬೇಕಾಯ್ತು ಪೊಲೀಸರೆಲ್ಲ. 9ವರೆಗೆ ಬಂದಿದೆ ಗಾಡಿ. ಅದು ಇವತ್ತೊಂದು ದಿವಸ ಅಲ್ಲ ರೀ, ಡೈಲಿ ಕೂಡ ಈ ಥರ ಬರ್ತಾ ಇದ್ದಾವೆ. ಬೆಳಗ್ಗೆ 9 ಆದ್ರೆ ಕೂಡ ಒಳಗಡೆ ಬಿಡ್ತಾ ಇದ್ದಾರೆ. ಅದ್ರ ಏನಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಇಲ್ಲಿ ಕೂಡ ಈ ಕಟಿಂಗಲ್ಲಿ ಬ್ರೇಕರ್ಗಳಿಲ್ಲ. ಬ್ರೇಕರ್ ಇದ್ದರೆ ಕೂಡ ಲಾರಿಗಳು ಫಾಸ್ಟ್ ಬರ್ತಾ ಇದ್ದಾವೆ. ಸ್ವಲ್ಪ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮೊಂದು ಮನವಿ. ಅಚ್ಚಾ ಸರ್, ನೆಕ್ಸ್ಟ್ ಈ ಥರ ರಿಪೀಟ್ ಆಗಲಾರ್ದಾಗ ಇದು ಏನಾಗಿದೆ ಇವಾಗ ಅದನ್ನು ಕಂಪಲ್ಸರಿ ದೊಡ್ಡ ಇದು ಮಾಡ್ಬೇಕಂತೇಳಿ ನಾವೊಂದು ಉದ್ದೇಶ. ಗೋಮಾಳ ಸರ್ಕಾರಿ ಜಮೀನಿನಲ್ಲಿ 30 ವರ್ಷಗಳಿಂದ ವಾಸವಾಗಿರುವ ಫಲಾನುಭವಿಗಳಿಗೆ ಸಚಿವ ಶಿವರಾಜ್ ತಂಗಡಿಯವರು ಹಕ್ಕುಪತ್ರಗಳನ್ನು ವಿತರಿಸಿದರು. ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿಯ ಗೋಮಾಳ ಗೋಠಾಣ ಸರ್ಕಾರಿ ಜಮೀನಿನಲ್ಲಿ ಸುಮಾರು 30 ವರ್ಷಗಳಿಂದ ವಾಸವಾಗಿರುವ ಫಲಾನುಭವಿಗಳಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ 220 ಮಂದಿಗೆ ಹಕ್ಕುಪತ್ರಗಳನ್ನು ವಿತರಿಸುವ ಮೂಲಕ ನಮ್ಮ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದರು. ಕಾರಟಗಿ ಸಮೀಪದ ಮರ್ಲಾನಹಳ್ಳಿ ಗ್ರಾಮದ ಈಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಆಯ್ದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಸಮಾರಂಭದಲ್ಲಿ ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿದರು. ನಿಮ್ಮ ಹಕ್ಕುಪತ್ರದ ಬೇಡಿಕೆಯನ್ನ ಹೇಳ್ತಾ ಇದ್ರು, ಆದ್ರೆ ನಿಜವಾಗಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನಿಮ್ಮ ಆಸೆ ಈಡೇರೈತೆ, ಹಕ್ಕುಪತ್ರ ಈಗ ನಿಮಗೆ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ನಾನು ಮೊನ್ನೆ ಇದೇ ಗ್ರಾಮಕ್ಕೆ ಬಂದಿದ್ದೆ. ಮನಹಳ್ಳಿಯ ಏನು ನಮ್ಮ ಅಭಯ ಹಸ್ತ ಚುನಾವಣೆ ಆದ್ಮೇಲೆ ಎಲ್ಲ ಗ್ರಾಮಕ್ಕೂ ಭೇಟಿಯನ್ನ ಕೊಡ್ತಾ ಇದ್ದೀವಿ. ಇನ್ನು 5 ರಿಂದ 6 ಪಂಚಾಯತಿ ಉಳಿದಿದ್ದಾವೆ. ಎಲ್ಲಾ ಭೇಟಿಗೆ ಎಲ್ಲಾ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದೀವಿ. ಅವತ್ತ ಈ ಊರಿನ ಸಮಸ್ಯೆ, ಈ ಗ್ರಾಮ ಪಂಚಾಯತಿಯ ಸಮಸ್ಯೆ ಹೇಳ್ತಾ ಇದ್ರು. ಒಂದು, ನಮಗೆ ಹಕ್ಕುಪತ್ರ ಕೊಡ್ಬೇಕಾಗಿದೆ. 35-40 ವರ್ಷ ಆಯ್ತು ನಾವು ಇಲ್ಲೇ ಇದ್ದೀವಿ, ನಮಗೆ ಹಕ್ಕುಪತ್ರ ಯಾರು ಕೊಟ್ಟಿಲ್ಲ ಅಂತ. ನಮಗೂ ಅನಿಸ್ತು ಇದು ಸತ್ಯ, ಇದನ್ನ ಮಾಡ್ಲೇಬೇಕು. ಈಗಾಗಲೇ ಹಿಂದೆ ನಾವು ಕಾನೂನನ್ನ ನಮ್ಮ ಸರ್ಕಾರದೊಳಗ ತಂದಿದ್ದೀವಿ. 94C ಗೈರಾಣದೊಳಗಿದ್ದಂತ ಎಲ್ಲರಿಗೂ ಅಕ್ರಮವಾಗಿ ಯಾರು ಹಾಕೋದಿದ್ದಾರೆ ಅವರಿಗೆ ಸಕ್ರಮ ಮಾಡಿ, ಸಕ್ರಮಕ್ಕೂ ನಾವು ಕರೆದಿದ್ವಿ ಅರ್ಜಿಯನ್ನ. ಅರ್ಜಿ ಕರೆದೊತ್ತಾಗ ಯಾರ್ಯಾರು ಅಕ್ರಮ ಸಕ್ರಮದೊಳಗ ಅರ್ಜಿ ಹಾಕಿದ್ರೆ ಅವ್ರಿಗೆಲ್ಲರಿಗೂ ಅರ್ಜಿಯನ್ನ ಕೊಡ್ಬೇಕು ಅಂತ. ಈಗಾಗಲೇ ನನಗನ್ಸಿದ ಮಟ್ಟಿಗೆ 321 ಅರ್ಜಿ ಬಂದಿದ್ದಾವೆ ಮನಹಳ್ಳಿಯಿಂದ. ಆದ್ರೆ ಇವತ್ತು ನಾವು ಕೊಡ್ತಾ ಇರೋದು 221 ಮಾತ್ರ. ಇನ್ನೂ 100 ಅರ್ಜಿಗಳನ್ನು ಕೊಡ್ಬೇಕಾಗಿದೆ. ಆ 100 ಅರ್ಜಿಗಳು ಕೊಡ್ಬೇಕ ಏನು ಕಾರಣ ಸಮಸ್ಯೆ ಐತಂದ್ರ, ನೀವು ಬೇರೆ ಪ್ಲಾಟ್ ಅದಾವ, ನೀವು ಅಲ್ಲೇನು ಗುಡಿಸ್ಲ ಅಥವಾ ನಿಮ್ ಮನೆ ಏನು ಕಟ್ಟಿಗೆದಲ್ಲಿ ಬೇರೆ ಪ್ಲಾಟ್ ಮಾತ್ರ ಹಾಕೊಂಡಿದ್ರಿ, ಅದು ನೀವು ಅಕ್ರಮ ಸಕ್ರಮದಾಗ ಹಾಕಿದ್ರಿ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಅದಕ್ಕೆ ನಾವು ಅಕ್ರಮ ಸಕ್ರಮ ಮಾಡಿ ಕೊಡಕ್ ಸಿದ್ರಿದ್ದೀವಿ. ಅವನೂರಕ್ಕೂ ನೀವು ತತ್ಕ್ಷಣ ಒಂದು ಸೆಟ್ ಹಾಕೊಳ್ರಿ. ಮೊದಲು ಅದನ್ನ ಏನಾದ್ರೂ ಒಂದು ಕಾನೂನು ಮಾಡ್ಬೇಕಲ್ಲ. ಕಾನೂನು ಬದ್ಧ ರೀತಿ ಒಳಗ ಈಗಾಗಲೇ ನಾನು ಹೇಳಿದ್ದೆ, 15 ದಿವಸದ ಹಿಂದೆ ನಾನು ಬಂದು ನಿಮ್ಗೆಲ್ಲರಿಗೆ ನೆನಪು ಮಾಡ್ಕೊಂಡು ಹೋಗಿದ್ದೆ. ಹಕ್ಕುಪತ್ರ ಕೊಡ್ತೀವಿ. ಅದಕ್ಕೆ ಹೇಳ್ತೀವಿ, ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ನಾವು ನುಡಿದಂತೆ ನಡೀತೀವಿ. ಚುನಾವಣೆ ಪೂರ್ವದೊಳಗ ಏನಂತ ಹೇಳಿದ್ವಮ್ಮ, ನಿಮಗೆ ಪ್ರತಿಯೊಬ್ಬರಿಗೆ ಅಕೌಂಟಿಗೆ ಎಷ್ಟು 2,000 ಹಾಕ್ತೀವಿ ಅಂತ ಹೇಳಿದ್ವಿ. ಹಾಕಿಲ್ಲ, ಕೊಟ್ಟಿವಿ ಎಲ್ಲರಿಗೂ 2,000. ಇವತ್ತು ನಿಮ್ ಮನೆಗೆ ಬರಕತ್ತೇವು. ಈಗ ಹೇಳ್ತೀನಿ, 2,000 ನಾವು ಪ್ರತಿಯೊಬ್ಬರ ಅಕೌಂಟಿಗೆ ಕೊಟ್ಟಿದ್ದೀವಿ. ಇನ್ನೂ ಒಂದು ಹೇಳೋದಿದ್ದೆ, ನಾನು ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೆ. ಇವತ್ತು ಬಸ್ ಫ್ರೀ ಇದೆ. ನೀವ್ ಯಾರ ಮನೆಗೆ ಹೋದ್ರು ನಿಮ್ ತವ್ರ ಮನೆಗೆ ಬಸ್ ಫ್ರೀ ಆಗಿ ಹೋಗ್ಬೋದು. ಅದ್ರ ಜೊತೆಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ.
10 ಕೆಜಿ ಅಕ್ಕಿ ಕೊಡೋ ಹೊತ್ನಾಗ 5 ಕೆಜಿ ಅಕ್ಕಿ ಕೊಟ್ವಿ. 5 ಕೆಜಿ ಅಕ್ಕಿಗೆ ನಮ್ಮ ಕೇಂದ್ರ ಸರ್ಕಾರದ ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ ನಿಮ್ಗೆ 5 ಕೆಜಿಗೆ 34 ರೂಪಾಯಿ ಹಂಗ ಒಬ್ಬೊಬ್ಬರಿಗೆ 174 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಕತ್ತೀವಿ ನಮ್ಮ. ಮತ್ತೆ ಇದಕ್ಕಿಂತ ಒಳ್ಳೆ ಸರ್ಕಾರ ಬೇಕಾ ನಿಮ್ಗ? ಇದಕ್ಕಿಂತ ಒಳ್ಳೆ ಯಾರು ಮಾಡಿದಾರೆ, ಯಾರು ಕೊಟ್ರು? ಅಷ್ಟೇ ಅಲ್ಲ, ನಿಮ್ದೆಲ್ಲ ಕರೆಂಟ್ ಫ್ರೀ ಅಂತಿದ್ವಿ. ಕರೆಂಟ್ ಫ್ರೀ ಅಂತ ನಮ್ಮ ಯಾರು ನಿಮ್ ಬಿಲ್ ಕಳಕ್ ಬರ್ತಾರೆ ಈಗ. ಮತ್ತೆ ಇದಕ್ಕಿಂತ ಒಳ್ಳೆ ಇನ್ನೇನ್ ಬೇಕು? ಎಂತ ಸರ್ಕಾರ ಬೇಕು? ಬಡವರ ಪರವಾಗಿರುವಂತ ಸರ್ಕಾರ. ನಮ್ಮದು ಶ್ರೀಮಂತರ ಸರ್ಕಾರ ಅಲ್ಲ. ಅದನ್ನೇ ಅಮ್ಮನಿಗೆ ಸಾಲ ಮನ್ನಾ ಮಾಡಿ 1964 ನಿಯಮ 94 ಶ್ರೀರನ್ವಯ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಒಂದು ನಿಯಮಕ್ಕೆ ತಿದ್ದುಪಡಿ ತಂದ್ಬಿಟ್ಟು ಯಾರು ಸರ್ಕಾರಿ ಜಮೀನಿನಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೋ ಅಕ್ರಮವಾಗಿ ಅವ್ರನ್ನೆಲ್ಲ ಸಕ್ರಮ ಮಾಡಬೇಕು ಅಂತೇಳಿ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿತ್ತು. ಆದರೆ ಸರ್ಕಾರಿ ಜಮೀನು ಅಲ್ಲದೆ ಕೆಲವರು ಗೈರಾಣ ಜಮೀನುಗಳು, ಗೋಮಾನ ಜಮೀನುಗಳಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಇದರಲ್ಲಿ ಕಾನೂನಿನ ಸ್ವಲ್ಪ ತೊಡಕು ಇತ್ತು. ಯಾಕೆಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ನಿಯಮ 97(4) ಅನ್ವಯ ಈ ಗೈರಾಣ ಜಮೀನುಗಳು ಕೇವಲ ಪಶು ಮೇಲು ಮಾತ್ರ ಇದನ್ನ ಮೀಸಲಿಡಬೇಕು ಅಂತೇಳಿ ಒಂದು ಸರ್ಕಾರದಲ್ಲಿ ನಿಯಮವಿತ್ತು. ಆದ್ರೆ ಮಾನ್ಯ ಕಂದಾಯ ಸಚಿವರು ಮೊನ್ನೆ 2 ತಿಂಗಳ ಹಿಂದೆ ಈ ಒಂದು ಕಾಯ್ದೆಯಲ್ಲಿ ಯಾರು ಮನೆಗಳನ್ನ ಕಟ್ಕೊಂಡಿರ್ತಾರೋ ನಿಯಮ 97(4) ಅನ್ವಯ ಎಲ್ರಿಗೂ ಹಕ್ಕುಪತ್ರಗಳನ್ನ ನೀಡಬಹುದು ಅಂತೇಳಿ ಮಾನ್ಯ ಕಂದಾಯ ಸಚಿವರು ಮೊನ್ನೆ ನಮ್ಮ ಸಚಿವರದೊಂದಿಗೆ ಚರ್ಚೆ ಮಾಡಲಾಯಿತು. ಆವಾಗ ನಮಗೆಲ್ಲ ಗೊತ್ತಾಯ್ತು, ಇದೊಂದು ಸ್ಪಷ್ಟವಾಗಿದೆ ಕಾನೂನು, ಎಲ್ಲರೂ ಕೊಡಬಹುದು. ಸುಮಾರು ಒಂದು 50ರಿಂದ 60 ವರ್ಷ ಹಿಂದೆ ಏನು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅವ್ರಿಗೆಲ್ರಿಗೂ ಕೂಡಲೇ ಹಕ್ಕುಪತ್ರ ಕೊಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಮಾನ್ಯ ಸಚಿವರು ಸಹ ನಮಗೆ ಆದೇಶ ಮಾಡಿದ್ರು. ಅದರನ್ವಯ ಇವತ್ತು ನಾವು ಈ ಒಂದು ಹಕ್ಕುಪತ್ರಗಳನ್ನ ಎಲ್ಲ ತಯಾರಿಸಿ ತಮ್ಗೆ ಕೊಡ್ತಾ ಇದೀವಿ. ತಮ್ಗೆಲ್ರಿಗೂ ಈ ಒಂದು ಹಕ್ಕುಪತ್ರ ವಿತರಣೆ ಮಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಐತಿಹಾಸಿಕ ಸುಕ್ಷೇತ್ರ ಕುರುವತ್ತಿ ಬಸವೇಶ್ವರ ಮಲ್ಲಿಕಾರ್ಜುನ ರಥೋತ್ಸವ ಲಕ್ಷಾಂತರ ಭಕ್ತ ಸಮೂಹದ ನಡುವೆ ಅದ್ಧೂರಿಯಿಂದ ನೆರವೇರಿತು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ರಥೋತ್ಸವವು ನಿನ್ನೆ ಸಂಜೆ ಸಹಸ್ರಾರು ಭಕ್ತ ಸಮೂಹದ ನಡುವೆ ನಡೆಯಿತು. ಈ ವೇಳೆ ಎಲ್ಲೆಲ್ಲೂ ಹರಹರ ಮಹಾದೇವ ಎಂಬ ಹರ್ಷೋದ್ಗಾರ ಮೊಳಗಿತು. ಶ್ರೀ ಸ್ವಾಮಿಯ ಮೂರ್ತಿಯನ್ನ ಸಿಂಹಾಸನ ಕಟ್ಟೆಯಿಂದ ಪಲ್ಲಕ್ಕಿಯಲ್ಲಿರಿಸಿ ರಥದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಪ್ರತಿಷ್ಠಾಪನೆಯ ಬಳಿಕ ಸ್ವಾಮಿಯ ಪಾದಗಟ್ಟೆಯವರೆಗೂ ರಥೋತ್ಸವ ಎಳೆಯಲಾಯಿತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ಬೆಳಿಗ್ಗೆಯಿಂದಲೇ ಪೂಜೆ ಪುನಸ್ಕಾರ ದೀಡ್ ನಮಸ್ಕಾರ ಮಾಡಿಕೊಂಡು ಸಾಯಂಕಾಲ ರಥೋತ್ಸವದಲ್ಲಿ ಭಾಗಿಯಾದರು. ರಥೋತ್ಸವದ ವೇಳೆ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ವಿಜಯನಗರ ಜಿಲ್ಲಾ ಪೊಲೀಸರು ಸೂಕ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.